ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ವೀಕ್ಷಕರೇ, ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ನಾವು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಅದನ್ನೆಲ್ಲ ನೀವು ನೋಡ್ತಾ ಬರ್ತಾ ಇದ್ರಿ. ಈ ವಾರ ಸ್ವಲ್ಪ ವಿಶೇಷತೆ ವಿಭಿನ್ನತೆ ಇರಲಿ ಅಂತ ಹೇಳಿ ಮೂಲಾಂಕ 1ರಿಂದ 9ರವರೆಗೆ ನಾನು ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ. ಅಂದರೆ ಉದಾಹರಣೆಗೆ ಮೂಲಾಂಕ 1 ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ, ಯಾವುದೇ ತಿಂಗಳಿನ ದಿನಾಂಕ 1, 10, 19 ಮತ್ತು 28 ಈ ದಿನಾಂಕದಲ್ಲಿ ನೀವು ಜನಿಸಿದ್ದೇ ಆದಲ್ಲಿ ನಿಮ್ಮ ಮೂಲಾಂಕ 1 ಬರುತ್ತೆ. ಉದಾಹರಣೆಗೆ ಯಾವುದೇ ತಿಂಗಳಿನ 1, ಯಾವುದೇ ತಿಂಗಳಿನ 10 ಅಂದರೆ 1 0 1 ಬರುತ್ತೆ. 19 1 + 9 1 ಬರುತ್ತೆ. 28 2 + 8 1 ಬರುತ್ತೆ. ಈ ರೀತಿಯಾಗಿ ಮೂಲಾಂಕ 1ರಿಂದ 9ರವರೆಗೆ ಕವರ್ ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದೀರಿ ಅಂತಂದರೆ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಹೇಳಿ. ಮೊಟ್ಟ ಮೊದಲಿಗೆ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ನಿಮಗೋಸ್ಕರ ಯೂಟ್ಯೂಬ್ ವಾಹಿನಿಯವರು ಒಂದು ಹೊಸ ಫೀಚರನ್ನು ಲಾಂಚ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಜಾಯಿನ್ ಎನ್ನುವ ಬಟನ್. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನಮಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಗುರುಗಳೇ ಅಂತೀರಾ? ಖಂಡಿತ ತುಂಬ ಲಾಭ ಇದೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ವಾಸ್ತು, ಸರಳ ವಿರಳ ಮಹಾವಾಸ್ತು, ವಾರ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ. ಮಿಸ್ ಮಾಡದೆ ಅದನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ಮೂಲಾಂಕ 1 ಅಂದರೆ ಯಾವುದೇ ತಿಂಗಳಿನ 1, 10, 19, 28 ಈ ದಿನಾಂಕದಲ್ಲಿ ನೀವು ಜನಿಸಿದರೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದರ ಕುರಿತಾಗಿ ಚುಟುಕಾಗಿ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡೋಣ. ನೋಡಿ, ಈ ವರ್ಷ ಏನಾಗುತ್ತೆ ಅಂದರೆ ಮೂಲಾಂಕ 1 ಇವರಿಗೆ ಗೇನ್ಸ್ ಇರುತ್ತೆ. ಅಂದರೆ ನೀವು ಕೆಲಸ ಯಾವುದಾದ್ರೂ ಒಂದು ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದರೆ ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದರೆ, ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದರೆ ನಿಮಗೆ ಗೇನ್ಸ್ ಇದೆ, ಪ್ರಮೋಷನ್ ಇದೆ. ಅದು ಪ್ರಮೋಷನ್ ವಿತ್ ಇನ್ಕ್ರಿಮೆಂಟ್. ನಿಮಗೆ ಬೇರೆ ಊರಿಗೇನಾದರೂ ಟ್ರಾನ್ಸ್ಫರ್ ನೀವು ಬಯಸ್ತಾ ಇದ್ದರೆ ಪ್ರಮೋಷನ್, ಇನ್ಕ್ರಿಮೆಂಟ್, ಟ್ರಾನ್ಸ್ಫರ್ ಎಲ್ಲ ಸಿಗುತ್ತೆ. ಈಗ ಎಕ್ಸಾಂಪಲ್, ಪಾಪ ಹೆಂಡತಿ ಒಂದು ಕಡೆ ಇರ್ತಾರೆ, ಗಂಡ ಇನ್ನೊಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ದಿವಸದಿಂದ ಟ್ರಾನ್ಸ್ಫರ್ಗೋಸ್ಕರ ಅವರು ಕಾಯ್ತಾ ಇರ್ತಾರೆ. ಈ ವರ್ಷ ಮಾತ್ರ ಈ ಮೂಲಾಂಕ 1ರವರೆಗೆ ಪ್ರಮೋಷನ್, ಇನ್ಕ್ರಿಮೆಂಟ್ ವಿತ್ ಟ್ರಾನ್ಸ್ಫರ್ ಕೂಡ ಸಿಗುತ್ತೆ. ಇಲ್ಲ ಗುರುಗಳೇ, ನಾವು ಇದೇ ಊರಲ್ಲೇ ಕೆಲಸ ಮಾಡ್ತಾ ಇದ್ದೀವಿ, ನಾವೇನು ಟ್ರಾನ್ಸ್ಫರ್ಗೆ ಇಚ್ಛೆ ಪಟ್ಟಿಲ್ಲ ಅಂತಂದರೂ ಕೂಡ ಬಿಸ್ನೆಸ್ ಒಂದು ನಿಮ್ಮ ಕೆಲಸದಲ್ಲಿ ಡೆಫಿನೆಟ್ಲಿ 100% ನಿಮಗೆ ಪ್ರಮೋಷನ್ ಆಗುತ್ತೆ, ಇನ್ಕ್ರಿಮೆಂಟ್ ಕೂಡ ಆಗುತ್ತೆ. ಇನ್ನು ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಿ, ಬಹಳ ಚೆನ್ನಾಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ನಿಮಗೆ. ಇದ್ದಕ್ಕಿದ್ದ ಹಾಗೆ 2026ರಲ್ಲಿ ಈ ಮೂಲಾಂಕ 1ರವರೆಗೆ ಸಡನ್ ನಿಮಗೆ ಇನ್ಕ್ರಿಮೆಂಟ್ ಕಾಣಿಸುತ್ತೆ. ಅಂದರೆ ಸಾಕಷ್ಟು ಕಸ್ಟಮರ್ಗಳು ಫುಟ್ಫಾಲ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ. ಆಶ್ಚರ್ಯ ಆಗುತ್ತೆ, ಇದೇನಪ್ಪ 2025ರಲ್ಲಿ ಎಷ್ಟು ಕಸ್ಟಮರ್ಗಳನ್ನು ನಾನು ನೋಡಿರಲಿಲ್ವಲ್ಲ, ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಅದು ಹೇಗೆ ನನ್ನ ಬಿಸ್ನೆಸ್ ಇಷ್ಟು ಇಂಪ್ರೂವ್ಮೆಂಟ್ ಆಯಿತು? ಇದೆಲ್ಲ ಆಗುವಂತಹದ್ದು 2026 ಸೂರ್ಯನಿಂದ ಆಳಲ್ಪಡುವ ವರ್ಷ ಆಗಿದ್ದರಿಂದ, ನಿಮ್ಮ ಮೂಲಾಂಕ ಕೂಡ 1 ಆಗಿರೋದ್ರಿಂದ, ನಿಮ್ಮ ಅಧಿಪತಿ ಸೂರ್ಯ ಬರೋದ್ರಿಂದ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಶೈನ್ ಆಗುತ್ತೆ, ಬಿಸ್ನೆಸ್ಸು ಕರಿಯರೆಲ್ಲ ಶೈನ್ ಆಗುತ್ತೆ. ಆದರೆ ಇಲ್ಲಿ ಇನ್ನೂ ಒಂದು ಏನು ನೋಡಬೇಕು ಅಂತಂದರೆ, ನಾವು ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಮೂಲಾಂಕ 1ರವರೆಗೆ ಚೂಸಿ ಆಗಿರಬೇಕು, ಬಂದದ್ದೆಲ್ಲ ನಾವು ಆಯ್ಕೆ ಮಾಡ್ಕೋಬಾರ್ದು. ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ಮಿಸ್ಲೀಡ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ.
ನಿಮಗೆ ಚಾಲೆಂಜಸ್ ಮೂಲಾಂಕ 1ರವರೆಗೆ ಏನೇನು ಚಾಲೆಂಜಸ್ ಬರುತ್ತೆ ಅಂತಂದರೆ ಈ ವರ್ಷ ಜಾಸ್ತಿ ಈಗೋ ಇರುತ್ತೆ, ಈಗೋ ಕ್ಲ್ಯಾಶ್ ಆಗುತ್ತೆ. ಈಗೋವನ್ನು ನೀವು ಬಿಟ್ಟು ಮುನ್ನಡೆದಾಗ ಮೂಲಾಂಕ 1ರವರೆಗೆ ಜಾಸ್ತಿ ನೀವು ಶೈನ್ ಆಗ್ತೀರ. ಇನ್ನೂ ಒಂದೇನಪ್ಪ ಅಂದರೆ ಹೆಚ್ಚಿನ ಕೆಲಸದ ಅವಕಾಶಗಳು ನಿಮಗೆ ಬರೋದ್ರಿಂದ ಓವರ್ ಸ್ಟ್ರೆಸ್ ಆಗುತ್ತೆ, ಮತ್ತು ಯಾಕೋ ಒಂಥರ ಐಸೋಲೇಷನ್ ಆಗಿರೋ ಥರ. ಸಕ್ಸಸ್ಸು, ಖ್ಯಾತಿ, ಹಣ, ಹೆಸರು ಸಾಕಷ್ಟು ಬರುತ್ತೆ ಮೂಲಾಂಕ 1ರವರೆಗೆ ಈ ವರ್ಷ. ಆದರೆ ಒಂದು ಹಂತಕ್ಕೆ ಹೋದಾಗ ನಾನು ಎಷ್ಟು ಅಂತ ಕೆಲಸ ಮಾಡಲಿ ಅನ್ನೋ ಒಂದು ಫೀಲ್ ಕೂಡ ಬರ್ಬೋದು. ಅದನ್ನು ಮೀರಬೇಕು ನೀವು. ಯಾಕೆ ಅಂತಂದರೆ ಅಲ್ಲಿ ನೀವು ಐಸೋಲೇಷನ್ ಆದಾಗ ಮುಂದೆ ಪ್ರಗತಿ ನಿಂತು ಹೋಗುತ್ತೆ, ಅದು ಟೆಸ್ಟ್ ಮಾಡುತ್ತೆ ನಿಮ್ಮನ್ನು. ಹಾಗಾಗಿ ಈಗೋ ಬಿಡಬೇಕು. ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ಗೆ, ಮ್ಯಾನೇಜರ್ಗೆ, ಸೀನಿಯರ್ಗೆ ವಾದಿಸುವಂಥದ್ದಾಗಲಿ, ನಾನು ಹೇಳಿದ್ದೆ ಸರಿ, ನಂದು ಗ್ರೇಟು, ಈ ಥರದ್ದೆಲ್ಲ ಬೇಡ. ಮನೆಯಲ್ಲೂ ಕೂಡ ಈ ಮೂಲಾಂಕ 1ರ ದಂಪತಿಗಳು ಒಬ್ಬರಿಗೆ ಒಬ್ಬರು ಜಗಳ ಮಾಡ್ಕೊಳ್ಳುವಂಥದ್ದು ಆಗುತ್ತೆ. ಕ್ಲ್ಯಾಶನ್ನು ಬಿಡಬೇಕು, ಈಗೋ ಕ್ಲ್ಯಾಶನ್ನು. ಪ್ರೀತಿ ಅಂತ ಬಂದಾಗ ಇಲ್ಲಿ ನೋಡಿ ಏನನ್ನು ಸೂಚಿಸ್ತಾ ಇದೆ ಗ್ರಹಗತಿಗಳು ಅಂದರೆ ಮೂಲಾಂಕ 1ರವರೆಗೆ ಬಿ ಹಂಬಲ್ ಆಗಿರಬೇಕು. ಇಲ್ಲ ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ತುಂಬ ಬಿರುಕುಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಣಕಾಸು ತುಂಬ ಸ್ಟ್ರಾಂಗ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ಈ ವರ್ಷ ನಿಮ್ಮನ್ನು ಅದು ಎಲ್ಲಿ ಮಿಸ್ಲೀಡ್ ಮಾಡುತ್ತೆ ಅಂದರೆ, ನಿಮಗೆ ಒಂದು 50 ರೂಪಾಯಿ ಬಂದಿದೆ ಅಂತಂದರೆ ಒಂದು 150 ರೂಪಾಯಿ ಖರ್ಚಿಗೆ ದಾರಿ ಅದು ರೆಡಿ ಮಾಡಿಟ್ಟಿರುತ್ತೆ. ಉಳಿತಾಯ, ಸೇವಿಂಗ್ಸಿಗೆ ನೀವು ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಡಬೇಕು. ಎಷ್ಟು ಜೀವನದ ಅಗತ್ಯಕ್ಕೆ ಖರ್ಚು ಬೇಕೋ ಅಷ್ಟು ಖರ್ಚು ಮಾಡ್ಕೊಳ್ಳಿ. ಯಾಕೆಂದರೆ ಮೂಲಾಂಕ 1ರವರೆಗೆ ಸಾಕಷ್ಟು ಜೇಬು ಸುಡುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಈ ವರ್ಷ ಮೂಲಾಂಕ 1ರವರು ಗುಡ್ ಲಿಸನರ್ ಆಗಿರಬೇಕು ಅಂತ ಹೇಳ್ತಾ ಇದೆ. ಸಡನ್ ಆಗಿ ನಾವು ರಿಯಾಕ್ಟ್ ಮಾಡೋದಕ್ಕಿಂತ ಅವ್ರು ಏನು ಹೇಳ್ತಾ ಇದ್ದಾರೆ ಎದುರುಗಡೆ ಇರೋರು ಅದನ್ನು ಕೇಳಿ ಆಮೇಲೆ ರಿಯಾಕ್ಟ್ ಮಾಡಿ. ಹೋದ ವರ್ಷ ಹೆಂಗಿತ್ತೋ ಗೊತ್ತಿಲ್ಲ 2025ರಲ್ಲಿ ನಿಮಗೆ, ಬಟ್ 2026ರಲ್ಲಿ ಮೂಲಾಂಕ 1ರವರು ಯು ಹ್ಯಾವ್ ಟು ಬಿ ವೆರಿ ಗುಡ್ ಲಿಸನರ್ ಅಂದಾಗ ಸಕ್ಸಸ್ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ವರ್ಷ ಪೂರ್ತಿ ನಿಮಗೆ ಬಂಗಾರದ ಬಣ್ಣ, ಕೆಂಪು ಬಣ್ಣ, ಗೋಲ್ಡ್ ಮತ್ತು ರೆಡ್ ಕಲರ್ ಆಗಿ ಬರುತ್ತೆ. ಶುಭ ವಾರ ಅಂತ ಬಂದಾಗ ಭಾನುವಾರ ಶುಭ, ನಂಬರ್ 1 ಆಗಿ ಬರುತ್ತೆ. ವೇದಿಕ್ ರೆಮಿಡೀಸ್ಗಳನ್ನು ನಾನು ಹೇಳ್ಕೊಡ್ತೀನಿ. ಪ್ರತಿದಿನ ಆಗದೇ ಇದ್ದರೂ ಕೂಡ ನೀವು ತಿಂಗಳಲ್ಲಿ ಬರುವಂತಹ 4 ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಅರ್ಘ್ಯ ಕೊಡುವಾಗ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ. ಅದನ್ನು ಫಾಲೋ ಮಾಡಿ. ಹೊಸಬ್ರು ನೋಡ್ತಾ ಇದ್ದೀರಿ ಅಂದರೆ ಈ ಕ್ರಮವನ್ನು ಫಾಲೋ ಮಾಡಿ. ಬೆಳಗ್ಗೆ ಎದ್ದು ನಾವು ಸೂರ್ಯ ಎದ್ದ ಮೇಲೆ ನಾವು ಹೇಳೋದಲ್ಲ, ಸೂರ್ಯನಿಗಿಂತ ನಾವೇ ಮೊದಲೇ ಹೇಳ್ಬೇಕು. ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಎದ್ದು ನೀವು ಸ್ನಾನಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ ಹೊರಗಡೆ ಬರಬೇಕು. ಇನ್ನೇನು ಸೂರ್ಯ ಉದಯ ಆಗ್ತಾ ಇದೆ ಅನ್ನೋದನ್ನು ನೋಡಿ ಒಂದು ತಾಮ್ರದ ಲೋಟಲ್ಲಿ ನೀರನ್ನು ತಗೊಳ್ಳಿ. ಅದರಲ್ಲಿ ಒಂದೇ ಒಂದು ಚಿಟಿಕೆ ಕುಂಕುಮವನ್ನು ಹಾಕಿ, ಸ್ವಲ್ಪ ಆ ಕುಂಕುಮದಲ್ಲಿ ಕಲಸಿದಂತಹ ಅಕ್ಕಿ ಕಾಳು, ಬಿಳಿ ಅಕ್ಕಿ ಇರುತ್ತಲ್ಲ, ಅದನ್ನು ಕುಂಕುಮದಲ್ಲಿ ಕಲಸಿ ಅಕ್ಷತೆಯನ್ನು ಮಾಡಿ ಅದರ ಒಳಗಡೆ ಹಾಕಿ, ಒಂದು ಕೆಂಪು ಹೂವು, ಇದೆಲ್ಲ ಸಾಮಗ್ರಿಗಳನ್ನು ಆ ಒಂದು ನೀರಲ್ಲಿ ಹಾಕಿ, ಶುದ್ಧ ಕುಡಿಯುವ ನೀರನ್ನು ತಾಮ್ರದ ಲೋಟದಲ್ಲಿ ತಗೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ಘೃಣಿ ಸೂರ್ಯಾಯ ನಮಃ, ಓಂ ಘೃಣಿ ಸೂರ್ಯಾಯ ನಮಃ ಅಂತ 11 ಸಲ ಹೇಳಿ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡೋಷ್ಟರಲ್ಲಿ ಒಳಗಡೆ ಇದ್ದಂಥ ನೀರು ಎಲ್ಲವೂ ಕೂಡ ಭೂಮಿ ಮೇಲೆ ಅದು ಬಿದ್ದಿರಬೇಕು. ಈ ಕ್ರಮ ನೀವು ಅಟ್ಲೀಸ್ಟ್ ತಿಂಗಳಿಗೆ 4 ಭಾನುವಾರ ಕೊಡೋದಿದ್ರೆ ವರ್ಷದ 365 ದಿವಸನೂ ಕೊಡ್ಬೋದು. ಆಗಲ್ಲ ಗುರುಗಳೇ, ಸಮಯದ ಅಭಾವ ಇರುತ್ತೆ, ನಮ್ಮ ಮೆಕ್ಯಾನಿಕಲ್ ಲೈಫು ಹಾಗೆ ಅಂದರೆ ಭಾನುವಾರನಾದರೂ ಕೊಡಿ. ಅರ್ಘ್ಯ ಬಹಳ ಶ್ರೇಷ್ಠವಾಗಿ ವರ್ಕೌಟ್ ಆಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಅಟ್ಲೀಸ್ಟ್ ಭಾನುವಾರ ಪಠಣೆ ಮಾಡಿ, ಬಹಳ ಶುಭ. ಇನ್ನು ಭಾನುವಾರದ ದಿನ ಬೆಲ್ಲ ಮತ್ತು ಗೋಧಿ ಇದನ್ನು ನಿಮ್ಮ ಮನೆ ಹತ್ತಿರದ ದೇವಸ್ಥಾನದಲ್ಲಿ ದಾನ ಮಾಡೋದಕ್ಕೆ ಮರಿಬೇಡಿ. ತಿಂಗಳಲ್ಲಿ 1 ಭಾನುವಾರ ಮಾಡಿ. ಈ ಕ್ರಮಗಳನ್ನು ಮಾಡಿಕೊಂಡ್ರೆ ಮೂಲಾಂಕ 1ರವರೆಗೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಇನ್ನೂ ಒಂದು ಚಮತ್ಕಾರಿ ವಸ್ತುವನ್ನು ತೋರಿಸ್ತೀನಿ. ನಾನು ಯಾಕೆ ಅದಕ್ಕೆ ಚಮತ್ಕಾರಿ ವಸ್ತು ಅಂತ ಹೇಳಿದೆ ಅಂತಂದರೆ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಇದನ್ನು ನೀವು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ 2026ರಲ್ಲಿ ನಿಮಗೆ ಹೇರಳವಾಗಿ ಸಾಕಷ್ಟು ಹಣ ಬರುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಹಣ ಮ್ಯಾಗ್ನೆಟ್ ಥರ ಹರಿದು ನಿಮ್ಮ ಮನೆಗೆ ಬಂದು ಸೇರುತ್ತೆ. ಯಾವತ್ತಿಗೂ ಕೂಡ ನಂಬರ್ 1 ಮೂಲಾಂಕದವರಿಗೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿದರೆ ಜೇಬು ತುಂಬ ಹಣ ಇರುತ್ತೆ, ಬೀರು ತುಂಬ ಹಣ ಇರುತ್ತೆ, ನಿಮ್ಮ ಅಕೌಂಟಲ್ಲಿ ಸಾಕಷ್ಟು ಹಣ ಇರುತ್ತೆ. ಸಾಲ ಅನ್ನೋ ಪದ ನಿಮ್ಮ ಡಿಕ್ಷನರಿಯಿಂದ ತೊಲಗಿ ಹೋಗುತ್ತೆ. ಸೋಲಿನಿಂದ ಗೆಲುವಿನತ್ತ ಮುಖ ಮಾಡ್ತೀರ.
ಬಹಳ ಪವರ್ಫುಲ್ ವಸ್ತು, ಅದು ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ತಿಂಗಳಲ್ಲಿ ನಾವು 30-31 ದಿವಸ ಪ್ರತಿದಿನ ಮಹಾಲಕ್ಷ್ಮಿ ಕುಬೇರ ಯಾಗ ನಡೀತಾ ಇರುತ್ತೆ. ಅದರಲ್ಲಿಟ್ಟು ಪೂಜೆ ಮಾಡಿ ಸಿದ್ಧಿ ಮಾಡಿ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಬುಕ್ ಮಾಡ್ಕೋಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಪ್ಪದೇ ಬುಕ್ ಮಾಡ್ಕೊಳ್ಳಿ. ಮೂಲಾಂಕ 1ರವರು ತಪ್ಪದೆ 2026ರಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಪೂಜೆ ಮಾಡಿ. ಆಮೇಲೆ ನೀವೇ ನನಗೆ 30 ದಿವಸ ಆದಮೇಲೆ ಕಮೆಂಟ್ ಮಾಡಿ ಹೇಳ್ತೀರಾ, ಗುರುಗಳೇ ನೀವಲ್ಲಿ ಪೂಜೆಗೆ ಇಟ್ಟಿದ್ದೀರಿ, ಇಲ್ಲಿ ಆಲ್ರೆಡಿ ನನ್ನ ಜೀವನದಲ್ಲಿ ಒಳ್ಳೇದಾಗೋದಕ್ಕೆ ಶುರುವಾಗಿದೆ ಅಂತ ಪವರ್ಫುಲ್ ವಸ್ತು ತರಿಸ್ಕೊಳ್ಳಿ. ಇನ್ನು ವೀಕ್ಷಕರೇ, ಮುಂದಿನ ವಿಷಯವನ್ನು ನೋಡಲಿಕ್ಕಾಗಿ ಮೂಲಾಂಕ 2 ಅಂದರೆ ಯಾವುದೇ ತಿಂಗಳಿನ 2, 11, 20 ಮತ್ತು 29ನೆಯ ದಿನಾಂಕ ಹುಟ್ಟಿದವರ ಈ ವರ್ಷದ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬರೋಣವಾ? ವೀಕ್ಷಕರೇ, ಈಗ ಯಾವುದೇ ತಿಂಗಳಿನ 2, 11, 20 ಮತ್ತು 29 ಅಂದರೆ ಮೂಲಾಂಕ 2ರ 2026ರ ವರ್ಷ ಭವಿಷ್ಯ ಹೇಗಿದೆ ನೋಡ್ಕೊಂಬರೋಣ. ನೀವು ಯಾವುದೇ ತಿಂಗಳಿನ 2ನೇ ದಿನಾಂಕ 11, 20, 29 ಈ ದಿನಾಂಕದಲ್ಲಿ ಹುಟ್ಟಿದರೆ ನಿಮ್ಮ ಮೂಲಾಂಕ 2 ಬರುತ್ತೆ. ಈ 2 ಮೂಲಾಂಕದವರಿಗೆ ಈ ವರ್ಷ ಯಾವೆಲ್ಲ ಗೇನ್ಸ್ ಇದೆ, ಲಾಭ ಇದೆ, ಏನಾದರೂ ತೊಂದರೆ ಇದೆಯಾ, ಆತಂಕ ಇದೆಯಾ, ಕಷ್ಟಗಳಿದೆಯಾ, ಅದನ್ನು ಹೇಗೆ ನಿವಾರಿಸೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೋಡಲಿಕ್ಕಾಗಿ ನಿಮಗೆ ಯಾವ ವಿಷಯದಲ್ಲಿ ಗೇನ್ಸ್ ಸಿಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಪ್ರೀತಿ ಮತ್ತು ರಿಲೇಷನ್ಶಿಪ್ನಲ್ಲಿ ಇಂಪ್ರೂವ್ಮೆಂಟ್ ಇದೆ. ಹೌದು, ಅಕಸ್ಮಾತ್ ನೀವು ಮದುವೆಗೋಸ್ಕರ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಈ ವರ್ಷ 2026ರಲ್ಲಿ ಮೂಲಾಂಕ 2 ಅವರಿಗೆ ಡೆಫಿನೆಟ್ಲಿ ಮದುವೆ ಸೆಟ್ ಆಗುತ್ತೆ. ಅದೇ ರೀತಿ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇರುವಂತಹ ದಂಪತಿಗಳಿಗೆ ಮುದ್ದಾದ ಕಂದಮ್ಮ ಮನೆಗೆ ಬರುವಂತಹ ಎಲ್ಲ ಶುಭ ಸೂಚನೆಗಳು ಮೂಲಾಂಕ 2ರವರಿಗೆ ಡೆಫಿನೆಟ್ಲಿ. ಇನ್ನು ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಮೂಲಾಂಕ 2ರವರು, ಅವರಿಗೆ ಒಂದು ಮಾಧ್ಯಮ ಕ್ಷೇತ್ರ ಇರಲಿ, ಸೋಷಿಯಲ್ ಮೀಡಿಯಾ ಇರಲಿ, ಸಿನಿಮಾ, ಮನೋರಂಜನೆ ಕ್ಷೇತ್ರ, ಧಾರಾವಾಹಿ, ಸೋಷಿಯಲ್ ಮೀಡಿಯಾ ಈ ರೀತಿಯಾಗಿ ಕೆಲಸ ಮಾಡುವ ಮೂಲಾಂಕ 2ರ ಸಂಖ್ಯೆಯವರಿಗೆ ಭಾರಿ ಚೆನ್ನಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಸಾಕಷ್ಟು ಹಣ, ಖ್ಯಾತಿ, ಪ್ರಸಿದ್ಧಿ ಎಲ್ಲವನ್ನ ಗಳಿಸ್ತೀರಿ. ಇನ್ನು ಮೂಲಾಂಕ 2ರ ಸಂಖ್ಯೆಯವರಿಗೆ ನಿಮಗೆ ಒಂದು ಸಮಾಧಾನ ಅಂದರೆ ಇನ್ನರ್ ಪೀಸ್ ಅಂತ ಹೇಳ್ತೀವಿ, ಅದಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿ 2026ರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀವು ನೋಡಲಿಕ್ಕಿದ್ದೀರಿ. 2025ರಲ್ಲಿ ನೀವು ಸ್ವಲ್ಪ ಟೆನ್ಷನ್ನು, ಆತಂಕ, ಒತ್ತಡ, ಗಡಿಬಿಡಿ, ಆತುರದ ನಿರ್ಧಾರಗಳಿರ್ಬೋದು, ಅಥವಾ ಅವಮಾನಗಳು, ಸೋಲುಗಳು, ಈ ಥರದ ಕೆಲವು ಅಹಿತಕರ ಘಟನೆಗಳನ್ನು ನೋಡಿದ್ದೀರಿ ನಿಮ್ಮ ಪರ್ಸನಲ್ ಲೈಫಲ್ಲಿ. ಆದರೆ ಈ ವರ್ಷ ಮಾತ್ರ ಯಾರು 2, 11, 20, 29 ಈ ದಿನಾಂಕಗಳಲ್ಲಿ ಜನಿಸಿದ್ದೀರಿ, ನಿಮಗೆ ಮೂಲಾಂಕ 2 ಬರುತ್ತೆ. ನಿಮ್ಮನ್ನು ಹಿಡಿದು ನಿಲ್ಲಿಸೋರಿಲ್ಲ, ಅದ್ಭುತವಾದಂಥ ಪ್ರಗತಿ ಇದೆ. ಆದರೆ ಒಂದು ಚಾಲೆಂಜಸ್ ಮೂಲಾಂಕ 2ರ ಸಂಖ್ಯೆಗೆ ಬರೋದೇನು ಅಂತಂದರೆ ಓವರ್ ಥಿಂಕಿಂಗ್. ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀರಿ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಈ 2026ರಲ್ಲಿ. ಮತ್ತು ಮೂಡ್ ಸ್ವಿಂಗ್ಸ್ ಇರುತ್ತೆ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಹೇಳ್ತೀವಿ. ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀವಿ, ಮಾಡೋದೇ ಇಲ್ಲ, ಮತ್ತು ಇನ್ನೇನೋ ಮಾಡಿರ್ತೀವಿ, ಆ ಥರದಕ್ಕೆ ಅದು ಬೇಡ. ಇನ್ನು ನಿಮ್ಮ ಪ್ರೀತಿ ದಾಂಪತ್ಯದ ವಿಷಯದಲ್ಲಿ ಡೌಟ್ಗಳು ಬರಬಾರ್ದು. ಆ ಡೌಟ್ ದೊಡ್ಡ ಬಿರುಕಿಗೆ ಕಾರಣ ಮಾಡುತ್ತೆ, ಅದನ್ನೊಂದು ಅವಾಯ್ಡ್ ಮಾಡ್ಕೊಳ್ಳಿ. ಹಣಕಾಸು ಅಂತ ಬಂದಾಗ ಸ್ಟೇಬಲ್ ಆಗಿರುತ್ತೆ, ಗ್ರೋತ್ ತುಂಬ ಚೆನ್ನಾಗಿರುತ್ತೆ, ಸಾಕಷ್ಟು ಹಣ ಹರಿದು ಬರುತ್ತೆ. ಆದರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಪೆಂಡಿಂಗ್ ಆಗಲಿ ಬೇಡ ಅಂತ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂದರೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದೇನೆ, ಆದರೆ ಅದರಲ್ಲಿ ರಿಸ್ಕ್ ಎಲ್ಲಿ ಬರುತ್ತೆ ಅಂತಂದರೆ ಆ ಸೈಟನ್ನು ಲೀಗಲ್ ಒಪಿನಿಯನ್ ತಗೊಳ್ಳದೇ ಇರುವಂಥದ್ದು. ಆ ಒಂದು ಸೈಟನ್ನು 4 ಜನಕ್ಕೆ ಸೇಲ್ ಮಾಡಿರ್ತಾರೆ ಅಂದ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ. ಆ ಸೈಟನ್ನು ನೀವು ಕೊಂಡುಕೊಂಡು ನೀವು ಕಷ್ಟಕ್ಕೆ ಸಿಕ್ಕಾಕೋಬೋದು. ಇಂತಹ ರಿಸ್ಕಿ ಅಂದರೆ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರೋವಂಥದ್ದನ್ನು ನೋಡಿ ಮಾಡ್ಕೋಬೇಕಾಗತ್ತೆ. ಇನ್ನು ಅಡ್ವೈಸ್ ಅಂತ ಬಂದಾಗ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ನಿಮಗೆ ಜಾಸ್ತಿ ಇರಬೇಕಾಗತ್ತೆ. ಅದರಲ್ಲಿ ಯಾವ 2 ಮಾತು ಬೇಡ, ಸಂಶಯನೂ ಬೇಡ. ಮಾಡೇ ಮಾಡ್ತೀನಿ, ಯಾರು ನನಗೆ ಇಲ್ಲ ನೀವು ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂತ ಹೇಳಿಸ್ಕೊಂಡು ಮಾಡುವಂಥದ್ದೇನಿಲ್ಲ. ಯಾಕೆಂದರೆ ನೀವು ಅದರಲ್ಲಿ
ಮೂಲಾಂಕ 2ರವ್ರಿಗೆ ಯಾರಾದರೂ ಈ ಕೆಲಸ ನಿಮ್ಮಿಂದ ಆಗಲ್ಲ ಅಂದರೆ ನೀವು ಹಠದಿಂದ ಮಾಡಿ ತೋರಿಸ್ತೀರಾ, ಚಾಲೆಂಜಿಂದ. ಅಂಥ ಹಠ ಪ್ರವೃತ್ತಿ ನಿಮ್ಮದು. ಅದರ ಒಂದು ಕಾಂಟ್ರಾಸ್ಟ್ ಆಗಿ 2026ರಲ್ಲಿ ಒಂದು ಸ್ವಲ್ಪ ಡಿಮೋಟಿವೇಶನ್ ಆಗುವಂಥದ್ದು ಅಂಥ ಸಿಚುವೇಶನ್ ಸಿನಾರಿಯೋ ಆಗಬಹುದು. ಅದನ್ನು ನೀವು ಪುಟದ ನಿಲ್ಲಬೇಕು, ಆ ಒಂದು ಫೀನಿಕ್ಸ್ ಹಕ್ಕಿಯ ಥರ ಎದ್ದು ನಿಲ್ಲಬೇಕಾಗುತ್ತೆ. ಇನ್ನು ಲಕ್ಕಿ ಅಂಶಗಳಂತ ಬಂದಾಗ ಬಿಳಿ ಮತ್ತು ಸಿಲ್ವರ್ ಆಗಿ ಬರುತ್ತೆ ಈ ಮೂಲಾಂಕ 2ಕ್ಕೆ. ಸೋಮವಾರ ಶುಭ ದಿನ, ನಂಬರ್ 2 ಕೈ ಹಿಡಿಯುವಂಥದ್ದು. ಇನ್ನು ವೇದಿಕ್ ರೆಮಿಡೀಸ್ ಅಂತ ಬಂದಾಗ ವರ್ಷ ಪೂರ್ತಿ ನೀವು ಶ್ರೀಮನ್ನಾರಾಯಣನ ಆರಾಧನೆ, ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆರಾಧನೆಯ ಜೊತೆಗೆ ಈಶ್ವರನ ಆರಾಧನೆ ಅಂದರೆ ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಸೋಮವಾರ, ಇಲ್ಲ ಗುರುಗಳೇ ನಾವು 4 ಸೋಮವಾರ ಮಾಡ್ತೀವಿ ಅಂದರೆ 4 ಸೋಮವಾರ, ತಿಂಗಳಲ್ಲಿ ಬರುವಂಥ 4 ಸೋಮವಾರ ಮತ್ತು ವರ್ಷ ಪರ್ಯಂತ ಬರುವಂಥ ಸೋಮವಾರಗಳಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅರ್ಧ ಲೀಟ್ರೋ 1 ಲೀಟ್ರೋ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಟು ಬನ್ನಿ. ಇದು ಬಹಳ ಅತ್ಯಂತ ಹೆಚ್ಚಿನ ಬಲ ಕೊಡುತ್ತೆ ಈ 2ನೆಯ ಸಂಖ್ಯೆಗೆ, ಮೂಲಾಂಕ 2ಕ್ಕೆ. ಮತ್ತು ಅದೇ ಶಿವಾಲಯದಲ್ಲಿ ಕೂತ್ಕೊಂಡು ಹಾಲನ್ನು ದಾನ ಮಾಡಿ 108 ಸಲ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ. ಬಹಳ ಸ್ಟ್ರೆಂತ್ ಕೊಡುತ್ತೆ ಇದು ಮಾನಸಿಕವಾಗಿ. ಮತ್ತು ಮುಂದಿನ ಏನು ಕಷ್ಟಗಳು ಬಂದು ನಿಂತರೂ ಕೂಡ ಅವನ್ನು ಧೈರ್ಯವಾಗಿ ಹೊಡೆದೋಡಿಸುವಂತಹ ಶಕ್ತಿ ಪರಮಶಿವ ನಿಮಗೆ ನೀಡುವುದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಇನ್ನೂ ಒಂದು ಏನು ಮಾಡಬೇಕು ಈ ಮೂಲಾಂಕ 2 ಸಂಖ್ಯೆಯವರು ಅಂತಂದರೆ, ಪ್ರತಿ ಗುರುವಾರ ರಾತ್ರಿ ಒಂದು ಹೊತ್ತು ಉಪವಾಸ ಮಾಡಿ ನೋಡಿ. ಅಂದರೆ ಬೆಳಗ್ಗೆ ತಿಂಡಿ ತಿನ್ನಬಹುದು, ಮಧ್ಯಾಹ್ನ ಊಟ ಮಾಡಬಹುದು. ಆದರೆ ಗುರುವಾರ ರಾತ್ರಿ ಈ ವರ್ಷ ಪರ್ಯಂತ ಹಾಲು, ಹಣ್ಣು, ಉಪ್ಪಿಟ್ಟು, ಅವಲಕ್ಕಿನೂ, ಆದರೆ ಸಾತ್ವಿಕ ಆಹಾರ, ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ. ಊಟ ಮಾಡಬಾರ್ದು, ಅನ್ನ, ಚಪಾತಿ, ರಾಗಿ ಮುದ್ದೆ ಇಂಥದ್ದೆಲ್ಲ ಬೇಡ. ಓನ್ಲಿ ಉಪವಾಸ, ಫಲಾಹಾರ ಮಾತ್ರ ಗುರುವಾರ ಮಾಡಿ ಮೂಲಾಂಕ 2ರವ್ರಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ. ಇದರ ಜೊತೆಗೆ ಈ ಮೂಲಾಂಕ 2ರವ್ರಿಗೆ 2025ರಲ್ಲಿ ಕೆಲವೊಂದು ಕನಸುಗಳು ಅರ್ಧಕ್ಕೆ ನಿಂತಿದೆ. ಅದು ಗೊತ್ತಾಗುತ್ತೆ ನನಗೆ. ಆ ಕನಸುಗಳನ್ನು ನೀವು ನನಸು ಮಾಡ್ಕೋಬೇಕು ಅಂತಂದರೆ ಒಂದು ಶಕ್ತಿಶಾಲಿ ಲಕ್ಷ್ಮೀ ಆಕರ್ಷಣೆಯ ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ನೀವು ವ್ಯಾಪಾರದ ಸ್ಥಳದಲ್ಲಿ ಇಡಬಹುದು, ಅಂಗಡಿಯಲ್ಲಿಡಬಹುದು, ಮನೆಯಲ್ಲಿಡಬಹುದು, ಬಾಡಿಗೆ ಮನೆಯಲ್ಲಿದ್ದರೂ ಇರ್ಬೋದು, ಮಾಡ್ಕೋಬೋದು, ಸ್ವಂತ ಮನೆಯಲ್ಲಿದ್ದರೂ ಮಾಡಬಹುದು, ಎಲ್ಲ ಸ್ಥಳದಲ್ಲಿಟ್ಟು ಮಾಡ್ಬೋದು. ಕೆಲವೊಂದು ವೀಕ್ಷಕರು ಡೌಟ್ ಕೇಳ್ತಾ ಇರ್ತಾರೆ, ಗುರುಗಳೇ ನಾನು ಬಾಡಿಗೆ ಮನೆಯಲ್ಲಿದ್ದೀನಿ, ಪೂಜೆ ಮಾಡ್ಬೋದಾ ಈ ವಸ್ತುವನ್ನು ಇಟ್ಟು? ಮಾಡ್ಬೋದು. ಅದು ಬೇರೆ ಯಾವ ವಸ್ತು ಅಲ್ಲ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದೀರಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಮೂಲಾಂಕ 2ರವರು ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮನ್ನು ಹಿಡಿದು ನಿಲ್ಲಿಸುವ ಧೈರ್ಯ ಈ ವರ್ಷ ಯಾರಿಗೂ ಇರೋದಿಲ್ಲ. ಭಯಂಕರ ನಿಮಗೆ ಸಕ್ಸಸ್ ಕೊಡುತ್ತೆ. ಸಾಲ ಅನ್ನೋದನ್ನು ಬೇರ್ ಸಮೇತ ಕಿತ್ತಿ ಹಾಕುತ್ತೆ. ಸೋಲಿನಿಂದ ಗೆಲುವಿನ ಕಡೆ ಕರ್ಕೊಂಬರುತ್ತೆ. ಮದುವೆ ಸೆಟ್ ಮಾಡಿಸುತ್ತೆ. ಸಂತಾನ ಪ್ರಾಪ್ತಿಯಾಗುತ್ತೆ. ನೀವು ಕೇಳಿದ್ದನ್ನು, ನೀವು ಯಾವ ವಸ್ತು, ಕಾರ್ ಬೇಕಾ, 2 ವೀಲರ್ ಬೇಕಾ, ಸೈಟ್ ಕೊಂಡ್ಕೊಳ್ಬೇಕಾ, ಮನೆ ಕಟ್ಟಬೇಕಾ, ಎಲ್ಲವನ್ನ ಸಕ್ಸಸ್ ಮಾಡುತ್ತೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ವರ್ಷದ 365 ದಿನವೂ ಕೂಡ ನಾವು ವಿಶೇಷವಾದಂಥ ಮಹಾಲಕ್ಷ್ಮಿ ಕುಬೇರ ಯಾಗ ನಿರಂತರವಾಗಿ ನಡೀತಾ ಇರುತ್ತೆ. ಅದರಲ್ಲಿ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿಸಿ ತರಿಸ್ಕೊಳ್ಳಿ. 30ರಿಂದ 40 ದಿವಸ ಆಗುತ್ತೆ. ಇದನ್ನು ತರಿಸಿ ಪೂಜೆ ಮಾಡಿ ನೋಡಿ. ಮೂಲಾಂಕ 2ಕ್ಕೆ ಅತಿ ಅದೃಷ್ಟ ತರುವಂಥ ವಸ್ತು ಶ್ರೀಚಕ್ರ ಯಂತ್ರ. ಮಿಸ್ ಮಾಡಬೇಡಿ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಈಗ ಮುಂದಿನ ಮೂಲಾಂಕವನ್ನು ನೋಡೋದಾದರೆ ಮೂಲಾಂಕ 3. ವೀಕ್ಷಕರೇ, ಈಗ ಮೂಲಾಂಕ 3 ನೋಡೋಣ. ಯಾವುದೇ ತಿಂಗಳಿನ 3, 12, 21 ಮತ್ತು 30ನೇ ತಾರೀಕಿಗೆ ಹುಟ್ಟಿದವರದು ಮೂಲಾಂಕ 3 ಬರುತ್ತೆ. ಈ ಮೂಲಾಂಕ 3ರವರ ಈ ವರ್ಷದ ಭವಿಷ್ಯ ಹೇಗಿದೆ ಅನ್ನೋದ್ರ ಮೇಲೆ ಬೆಳಕು ಚೆಲ್ಲೋದಾದರೆ, ಈ ವರ್ಷ ನಿಮಗೆ ಯಾವ ವಿಷಯದಲ್ಲಿ ಗೇನ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ ನೋಡೋಣ. ಕರಿಯರ್ ಸಕ್ಸಸ್ ಅಂತ ಬರುತ್ತೆ. ನಿಮಗೆ ಜಾಬು, ಬಿಸ್ನೆಸ್ಸು, ಪ್ರಮೋಷನ್ನು, ಪ್ರೈವೇಟ್ ಜಾಬು, ಗೌರ್ಮೆಂಟ್ ಜಾಬು, ಒಟ್ಟಲ್ಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ಗೆಲುವು ಅಂತ ತೋರಿಸ್ತಾ ಇದೆ. ಪ್ರಮೋಷನ್ ಆಗುತ್ತೆ. ವಿಶೇಷವಾಗಿ ಟೀಚರ್ಸ್, ಪ್ರೊಫೆಸರ್ಸ್, ಲೆಕ್ಚರರ್ಸ್, ಟೀಚಿಂಗ್ ಅಂದರೆ ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಈ ಶೈಕ್ಷಣಿಕ ಸಂಸ್ಥೆ, ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಟಾಫ್ಗಳಿಗೆ ಭಾರಿ ಚೆನ್ನಾಗಿರುತ್ತೆ ಮೂಲಾಂಕ 3ರವರಿಗೆ. ಆಮೇಲೆ ಯಾರು ಪಬ್ಲಿಕ್ ಸ್ಪೀಕರ್ ಆಗಿರ್ತಾರೆ, ಅಂದರೆ ಪಬ್ಲಿಕ್ ಸ್ಪೀಕಿಂಗ್, ಇವಾಗ ಒಂದು ಮೋಟಿವೇಶನ್ ಸ್ಪೀಚ್ ಮಾಡ್ತಾ ಇರ್ತಾರೆ, ಆ ವ್ಯಕ್ತಿಗಳ ಮಾತನ್ನು ಕೇಳೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಮೂಲಾಂಕ 3ರವರಿಗೆ ಬಹಳ ಶುಭ.
ಸೋಷಿಯಲ್ ಸ್ಟೇಟಸ್ ನಿಮ್ಮದು ಈ ವರ್ಷ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆಯ ಪ್ರಗತಿಯನ್ನು ಕಾಣ್ತೀರಿ. ಮನೆಗೆ ಐಶೋ ಆರಾಮಿ ವಸ್ತುಗಳನ್ನು ಕೊಂಡುಕೊಳ್ತೀರಿ. ಸೋಫಾ ಆಗಿರ್ಬೋದು ಇರುತ್ತೆ, ಆಲ್ರೆಡಿ ಸೋಫಾ, ಟಿ ವಿ, ಫ್ರಿಜ್ಜು, ಫ್ಯಾನ್ ಅದೆಲ್ಲ ಇರುತ್ತೆ ಮಾಮೂಲಿಯಾಗಿ. ಅದನ್ನು ನೀವು ಇನ್ನೊಂದು ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡು ಹೋಗ್ತೀರಿ, ಅಂದರೆ ನೆಕ್ಸ್ಟ್ ವರ್ಷನ್ ತೊಗೋತೀರಿ. ಯಾರಾದರೂ ನೋಡಿದರೆ ಈ ಸೋಫಾ ಎಷ್ಟು ಚೆನ್ನಾಗಿದೆಯಲ್ಲ, ಎಲ್ಲಿ ತಂದ್ರಿ, ಈ ಟಿ ವಿ ಭಾರಿ ಚೆನ್ನಾಗಿದೆಯಲ್ಲ, ಈ ರೀತಿಯಾದಂಥ ಲ್ಯಾವಿಶ್ನೆಸ್ ಕಡೆಗೆ ಗೇನ್ಸ್ ಬರುತ್ತೆ ನಿಮಗೆ ಮೂಲಾಂಕ 3ರವ್ರಿಗೆ. ಆಮೇಲೆ ಚಾಲೆಂಜಸ್ ಎಲ್ಲಿ ಬರುತ್ತೆ ಅಂದರೆ ಮೂಲಾಂಕ 3 ಸಂಖ್ಯೆಯವ್ರಿಗೆ ಸ್ವಲ್ಪ ರೆಸ್ಟ್ಲೆಸ್ ಆಗುತ್ತೆ, ಅಂದರೆ ಕೆಲಸದ ಒತ್ತಡ ಜಾಸ್ತಿ ಈ ವರ್ಷ 2026ರಲ್ಲಿ ನಿಮಗೆ. ಆಮೇಲೆ ಓವರ್ ಕಾನ್ಫಿಡೆನ್ಸ್ ನಿಮ್ಮ ಒಂದು ಕೆಲಸಗಳನ್ನು ಹಾಳು ಮಾಡುತ್ತೆ, ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಪ್ರೀತಿ ಅಂತ ಬಂದಾಗ ಮನೆಯಲ್ಲಿ ಸಪೋರ್ಟ್ ಸಿಗುತ್ತೆ, ದಂಪತಿಗಳಿಂದ, ಮಕ್ಕಳಿಂದ, ಹಿರಿಯರಿಂದ ಎಲ್ಲ ಒಂದು ಶುಭ. ಹಣಕಾಸು ಅಂತ ಬಂದಾಗ ಶುಭ, ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೋತೀರಾ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಳದಿ ಬಣ್ಣ ಶುಭ. ಗುರುವಾರ, ಈ ವರ್ಷದ ಗುರುವಾರ ಶುಭ ಇರುತ್ತೆ. ತಿಂಗಳಲ್ಲಿ ಬರುವಂಥ ಗುರುವಾರಗಳು ಶುಭವೇ. ಆಮೇಲೆ ನಂಬರ್ 3 ಶುಭ. ವೇದಿಕ್ ರೆಮಿಡೀಸ್ಗಳಂತ ಬಂದಾಗ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಠ ಇರ್ಬೋದು, ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಗುರು ದೇವದತ್ತ ಮಂದಿರ ಇರ್ಬೋದು, ಈ ರೀತಿ ಗುರುಗಳ ಒಂದು ದೇವಾಲಯ ಮಠಗಳಿಗೆ ಹೋಗಿ ಆಶೀರ್ವಾದವನ್ನು ಪಡೆದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ. ಅದೇ ರೀತಿ ಗುರುವಾರ ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೊರಡುವಂಥವ್ರು ಓಂ ಬೃಹಸ್ಪತಿಯೇ ನಮಃ ಎನ್ನುವ ಮಂತ್ರ ಹೇಳ್ಕೊಳ್ಳಿ, ಅಥವಾ ಓಂ ಗುರವೇ ನಮಃ ಮಂತ್ರ ಹೇಳ್ಕೊಬೋದು 108 ಸಲ ಅಥವಾ 11 ಸಲ. ಅದು ಆಗಲಿಲ್ಲ ಅಂದರೆ ಒಂದು 8 ಸಲನೋ 11 ಸಲನೋ 108 ಸಲನೋ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ಸಾಯಿರಾಮ್ ಈ ರೀತಿಯಾಗಿ ಹೇಳ್ಕೊಳ್ಳಿ, ಶುಭ. ಮತ್ತು ಗುರುವಾರದ ದಿನ ತಿಂಗಳಲ್ಲಿ ಯಾವುದಾದ್ರೂ ಒಂದು ಗುರುವಾರ ನಿಮ್ಮ ಮನೆಯ ಹತ್ತಿರ ಇರುವಂತಹ ದೇವಾಲಯಗಳಲ್ಲಿ ಅರಿಶಿಣದ ಬೇರು, ಅರಿಶಿಣ ಕೊಂಬು ಅಂತ ಹೇಳ್ತೀವಿ, ಒಂದು 100 ಗ್ರಾಮೋ 200 ಗ್ರಾಮೋ 1/4 kg ನಿಮಗೆ ಎಷ್ಟು ಯಥಾಶಕ್ತಿ ಯಥಾಭಕ್ತಿ. ಮತ್ತು ಹಳದಿ ಬಣ್ಣದ ಸ್ವೀಟ್ ಇರ್ಬೋದು, ಹಳದಿ ಬಣ್ಣದ ಹೂಗಳನ್ನು, ಬಾಳೆಹಣ್ಣುಗಳನ್ನು ದಾನ ಮಾಡೋದ್ರಿಂದ ಬಹಳ ಶುಭ ಬರುತ್ತೆ. ವೀಕ್ಷಕರೇ, ಈಗ ಮುಂದಿನ ಮೂಲಾಂಕದತ್ತ ಗಮನ ಕೊಡೋದಾದರೆ ಮೂಲಾಂಕ 4. ವೀಕ್ಷಕರೇ, ಈಗ ಮುಂದಿನ ಮೂಲಾಂಕ ನೋಡೋದಾದರೆ ಮೂಲಾಂಕ 4. ಯಾವುದೇ ತಿಂಗಳಿನ 4, 13, 22 ಮತ್ತು 31 ಈ ದಿನಾಂಕಗಳಲ್ಲಿ ಜನಿಸಿದವರ ಮೂಲಾಂಕ 4 ಬರುತ್ತೆ. ಈ ವರ್ಷ ಇವರ ಭವಿಷ್ಯ ಹೇಗಿದೆ ನೋಡೋಣ. ಗೇನ್ಸ್ ಯಾವ ಕ್ಷೇತ್ರದಲ್ಲಿ ನಿಮಗೆ ಗೇನ್ ಬರುತ್ತೆ ಅಂತಂದರೆ, ಒಂದು ಡಿಸಿಪ್ಲಿನ್ ಬೆಳೆಯುತ್ತೆ. ನಾನು ಆಗಾಗ ಪಾಡ್ಕಾಸ್ಟಲ್ಲಿ ವಾರ ಭವಿಷ್ಯ, ವರ್ಷ ಭವಿಷ್ಯ, ರಾಶಿ ಭವಿಷ್ಯದಲ್ಲಿ ಹೇಳ್ತಾ ಇರ್ತೀನಿ. ನಮಗೆ ಆ ದಿನ ಸಕ್ಸಸ್ ಎಲ್ಲಿ ಸಿಗುತ್ತೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಡ್ ಸ್ಪ್ರೆಡ್, ಹಾಸಿಗೆ, ಬೆಡ್ಶೀಟ್ ನೀಟ್ ಮಾಡಿ ಅಲ್ಲಿಂದ ನಮ್ಮ ದಿನವನ್ನು ಆರಂಭ ಮಾಡಿದಾಗ ಆ ದಿನ ಎಂದೂ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎದ್ದ ತಕ್ಷಣ ಬೆಡ್ಶೀಟ್ ಅಸ್ತವ್ಯಸ್ತವಾಗಿ ಬಿಸಾಡಿ ಅದು ಹೆಂಗಿರುತ್ತೆ ಹಾಗೇ ನಾವು ಅದನ್ನು ಬಿಟ್ಟು ಬಂದರೆ ಆ ದಿನ ಪೂರ್ತಿ ನಿಮ್ಮ ಮನಸ್ಸಿನಲ್ಲಿ ಕಿರಿಕಿರಿ, ಆತಂಕ, ಮಾಡೋ ಕೆಲಸದಲ್ಲಿ ಫೇಲ್ಯೂರ್ ಎಲ್ಲ ಎದುರು ನಿಲ್ಲುತ್ತೆ. ಯಾಕೆ? ಆ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು ಎಲ್ಲ ಶನಿದೇವರಿಗೆ, ರಾಹು ತತ್ವಕ್ಕೆ, ರಾಹು ಕಾರಕಕ್ಕೆ ಈಕ್ವಲ್ ಆಗಿ ನಿಲ್ಲುತ್ತೆ. ಹಾಗಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಶನಿ ತತ್ವ, ರಾಹು ಕಾರಕ ಬಂತು ಅಂತಂದರೆ ಮಾಡುವ ಕೆಲಸದಲ್ಲಿ ವಿಳಂಬ, ಒಂದು ಕನ್ಫ್ಯೂಷನ್ಸು, ಇಲ್ಯೂಷನ್ಸು ಇದೆಲ್ಲ ಕಾಡುತ್ತೆ. ಡಿಸಿಪ್ಲಿನ್ ಈ ವರ್ಷ ಈ ಮೂಲಾಂಕ 4ರವರಿಗೆ ಡಿಸಿಪ್ಲಿನ್ ತುಂಬ ಬೆಳೆಯುತ್ತೆ, ಬೆಳೆಸ್ಕೊಳ್ಳಿ, ಬಹಳ ಒಳ್ಳೆಯದು. ಎರಡನೇದೇನಪ್ಪ ಅಂದರೆ, ಒಂದು ಸ್ಟ್ರಾಂಗ್ ಫೌಂಡೇಶನ್, ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ, ನಿಷ್ಠೆ ಎಲ್ಲ ಬೆಳೆಯುತ್ತೆ. ಬಹಳ ಚೆನ್ನಾಗಿ ಈ ವರ್ಷ ಹೋಗುತ್ತೆ ನಿಮಗೆ. ಕರಿಯರ್ ಸೆಕ್ಯೂರಿಟಿ ಅಂದರೆ ಜಾಬ್ ಸೆಕ್ಯೂರಿಟಿ, ತುಂಬ ಭದ್ರತೆ ಇರುತ್ತೆ, ಬಹಳ ಒಳ್ಳೆಯದು. ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆದರೆ ಸತ್ಯ, ನ್ಯಾಯ, ನಿಷ್ಠೆ, ಧರ್ಮದ ಹಾದಿಯಲ್ಲಿ ನಡಿಬೇಕು. ಇನ್ನು ಚಾಲೆಂಜಸ್ ಅಂತ ಬಂದಾಗ ಒಂದು ಸ್ವಲ್ಪ ನಿಮ್ಮಿಂದ ಆ ಒಂದು ಕಮಿಟ್ ಆದಂಥ ವರ್ಕಿಗೆ ಡಿಲೇ ಆಗುವಂಥ ಸಾಧ್ಯತೆ ಇರುತ್ತೆ. 2025ಕ್ಕೆ ಕಂಪೇರ್ ಮಾಡಿದಾಗ 2026ರಲ್ಲಿ ಯಾವುದೋ ಒಂದು ಗ್ರಹಗತಿಯ ಚಲನೆಯಿಂದ, ವಕ್ರಿಯಾಗೋದ್ರಿಂದ, ಮಗದೊಂದರಿಂದ ಮತ್ತು ಸೂರ್ಯನ ವರ್ಷ ಆಗಿರೋದ್ರಿಂದ, ಸೂರ್ಯನ ಪ್ರಭಾವದಿಂದ ನೀವು ಡಿಲೇ ಮಾಡಿ ಎದುರುಗಡೆ ಇರೋರಿಂದ ಸ್ವಲ್ಪ ಬೈಗಳು ತಿನ್ನುವಂತಹ ಅಸಮಾಧಾನ ಅವ್ರುಗೊಳ್ತಾರೆ. ನಿಮ್ಮ ಇಂಥ ಘಟನೆಗಳು ನಡೆಯುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. 2025ರಲ್ಲಿ ಯಾವ ಪೇಸ್ ಗತಿ ಇತ್ತು ಅದನ್ನು ಅದೇ ಮೇಂಟೈನ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಇನ್ನು ಸ್ಟ್ರೆಸ್ ಕಾಡಬಹುದು, ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಪ್ರೀತಿ ಅಂತ ಬಂದಾಗ ದಂಪತಿಗಳಿರ್ಬೋದು
ಅಥವಾ ಪ್ರೇಮಿಗಳಿಗಿರ್ಬೋದು, ಮನೆಯಲ್ಲಿ ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ಮೂಲಾಂಕ 4ರವರಿಗೆ ಪೇಷನ್ಸ್ ಭಾಳ ಬೇಕಾಗುತ್ತೆ ಈ ವರ್ಷ. ಇನ್ನು ಹಣಕಾಸು ಅಂತ ಬಂದಾಗ ನೀವು ಖರ್ಚು ಮಾಡೋದಕ್ಕಿಂತ ಉಳಿತಾಯದ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ತೋರಿಸ್ತಾ ಇದೆ. ಇನ್ನು ಲಕ್ಕಿ ಅಂತ ಬಂದಾಗ ಡಾರ್ಕ್ ಬ್ಲೂ ಹಾಗೂ ಗ್ರೇ ಬಣ್ಣ ಶುಭ, ಶನಿವಾರ ಶುಭ, ನಂಬರ್ 4 ಶುಭ ಇರುತ್ತೆ. ವೇದಿಕ್ ರೆಮಿಡೀಸ್ ಅಂತ ಬಂದಾಗ ನೀವು ಆಂಜನೇಯನ ದೇವಸ್ಥಾನಕ್ಕೆ ತಪ್ಪದೆ ವರ್ಷ ಪೂರ್ತಿ ತಿಂಗಳಲ್ಲಿ ಬರುವಂತಹ ಪ್ರತಿ ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹನುಮಾನ್ ಚಾಲೀಸ ಓದಿ ಅಥವಾ ಕೇಳಿಸ್ಕೊಳ್ಳಿ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಡೋದ್ರಿಂದ ನಿಮಗೆ ಆ ದಿನದ ಕೆಲಸಗಳಲ್ಲಿ ಜಯ. ಅದೇ ರೀತಿ ತಿಂಗಳಿಗೆ ಒಂದ್ಸಲ ಬರುವಂತಹ ಅಮಾವಾಸ್ಯೆಗೆ ವೃದ್ಧಾಶ್ರಮ, ಅನಾಥಾಶ್ರಮ ಈ ರೀತಿಯಾಗಿ ತುಂಬ ಕಷ್ಟದಲ್ಲಿರೋರಿಗೆ ಆಹಾರ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ತುಂಬ ಶುಭ ಅಂತ ತೋರಿಸುತ್ತೆ. ಇನ್ನು ಮೂಲಾಂಕ 4ರವರಿಗೆ ಇನ್ನೂ ಒಂದು ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ. ನಿಮಗೆ ಈ ವರ್ಷ ಸಾಕಷ್ಟು ಹಣ ಮಾಡುವಂಥ ಯೋಗ ಇದೆ. ಆದರೆ ಹಣ ಮಾಡೋದಕ್ಕೆ ನಿಮಗೆ ಒಂದು ಕೆಲಸದಲ್ಲಿ ಫೋಕಸ್ಸು, ಎನರ್ಜಿ ಜಾಸ್ತಿ ಲೆವೆಲ್ ಬೇಕು, ಅವರ ಚಕ್ರ ಬ್ರೈಟ್ ಆಗಬೇಕು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ಶುದ್ಧವಾದಂತಹ ದೈವಿ ಶಕ್ತಿಯುಳ್ಳ ಮರದಿಂದ ಮಾಡಿಸಿರ್ತೀವಿ. ಇದು ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ ಯಾವ ಮೆಟಲಲ್ಲಿ ಮಾಡಿದ ಶ್ರೀಚಕ್ರಕ್ಕಿಂತ 1000 ಕೋಟಿ ಪಟ್ಟು ಪವರ್ ಜಾಸ್ತಿ ಇರುತ್ತೆ ಇದಕ್ಕೆ. ಅದು ಅಲ್ಲದೇ ವರ್ಷ ಪರ್ಯಂತ ನಡೆಯುವಂತಹ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಟ್ಟು ಪೂಜೆ ಮಾಡಿಸಿರ್ತೀನಿ. 15ರಿಂದ 20 ಲಕ್ಷ ಸಿದ್ಧಿ ಜಪ ಆಗಿರುತ್ತೆ. 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ನೋಡಿ, ಈ ಕಡೆ ಈಗಲೇ ಇವತ್ತೇ ಬುಕ್ ಮಾಡ್ಕೊಳ್ಳಿ, ಇವತ್ತೇ ನಿಮ್ಮ ಹೆಸರಲ್ಲಿ ಪೂಜೆಗೆ ಇಡಿಸ್ತೀನಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತಲ್ಲ, ಆ ಪೂಜೆಗಿಟ್ಟಾಗಲೇ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗೋದಕ್ಕೆ. ಇನ್ನು ಮನೆಗೆ ಬಂದ ಮೇಲೆ ಕೇಳೋದು ಬೇಕಾ? ಆಹಾ, ಸಾಲ ಎಲ್ಲ ತೀರಿಸಿ ಬಿಸಾಕತ್ತೆ. ಸೋಲಿನಿಂದ ಗೆಲುವಿನ ಕಡೆ ನಿಮ್ಮನ್ನು ಕರ್ಕೊಂಬರುತ್ತೆ. ಸಂತಾನ ಪ್ರಾಪ್ತಿ ಬೇಕಾ? ಮದುವೆ ಸೆಟ್ ಆಗಬೇಕಾ? ಸೈಟ್ ಬೇಕಾ? ವಾಹನ ಕೊಂಡ್ಕೊಳ್ಬೇಕಾ? ಬಹಳ ಯಶಸ್ಸು ಕೊಡುತ್ತೆ ಶ್ರೀಚಕ್ರ ಯಂತ್ರ 2026ರಲ್ಲಿ ನಿಮಗೆ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ, ಈ ರೆಮಿಡಿ ಮಸ್ಟ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಮೂಲಾಂಕ ನೋಡೋದಾದರೆ ಮೂಲಾಂಕ 5. ವೀಕ್ಷಕರೇ, ಈಗ ಮೂಲಾಂಕ 5 ಅಂದರೆ ಯಾವುದೇ ತಿಂಗಳಿನ 5, 14 ಮತ್ತು 23ನೆಯ ತಾರೀಕಿಗೆ ಹುಟ್ಟಿದವರ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡ್ಕೊಳ್ಳೋಣ. ಇಲ್ಲಿ ನಿಮಗೆ ಮೂಲಾಂಕ 5ರ ಒಂದು ಸಂಖ್ಯೆಯವರಿಗೆ ಟ್ರಾವೆಲ್ ಯಾವುದರಲ್ಲಿ ಗೇನ್ಸ್ ಇರುತ್ತೆ ಅಂದರೆ ಪ್ರಯಾಣದಿಂದ ಲಾಭ ಅಂತ ಇರುತ್ತೆ. ನೀವು ಬಿಸ್ನೆಸ್ ಪರ್ಪಸ್ ಟ್ರಾವೆಲ್ ಮಾಡ್ಬೋದು, ಅಥವಾ ಮದುವೆಗೆ ಗಂಡು ಹೆಣ್ಣು ನೋಡೋದಕ್ಕೆ ಅಂತ ಪ್ರಯಾಣ ಮಾಡಿದಾಗ ಆ ಒಂದು ಪ್ರಯಾಣ ಶುಭಕರವಾಗಿ ಅಲ್ಲಿ ಮದುವೆ ಸೆಟ್ ಆಗುವಂಥದ್ದು, ಅಥವಾ ಮಕ್ಕಳು ವಿದೇಶಕ್ಕೆ ಓದೋದಕ್ಕೆ, ಅಧ್ಯಯನಕ್ಕೆ, ಒಂದು ಜಾಬ್ಗೆ ಪ್ರಯಾಣ ಮಾಡಿದಾಗ ಆ ಪ್ರಯಾಣ ಶುಭವಾಗ್ಬೋದು. ಹೀಗೆ ಪ್ರಯಾಣದಿಂದ ಲಾಭ ಅಂತ ತೋರಿಸುತ್ತೆ. ಇನ್ನು ಹೊಸ ಸ್ನೇಹಿತರು ಈ ಮೂಲಾಂಕ 5 ಸಂಖ್ಯೆಯವರಿಗೆ ಪರಿಚಯ ಆಗ್ತಾರೆ. ಅವರಿಂದ ನಿಮಗೆ ಸಾಕಷ್ಟು ಅನುಕೂಲಕರಗಳಾಗತ್ತೆ. ಇನ್ನು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ, ನೌಕರಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತ ತೋರಿಸುತ್ತೆ. ಇನ್ನು ಚಾಲೆಂಜಸ್ ಅಂತ ಬಂದಾಗ ಈ ಮೂಲಾಂಕ 5ರವರಿಗೆ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ. ಕೆಲಸದ ಒತ್ತಡದಿಂದ ವಿಶ್ರಾಂತಿನೇ ಸಿಗೋದಿಲ್ಲ, ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಜಾಗ್ರತೆ. ಇನ್ನು ಫೋಕಸ್ ಆವಾಗವಾಗ ಡಿವಿಯೇಷನ್ ಆಗುತ್ತೆ ಈ ಮೂಲಾಂಕದವರಿಗೆ 5ಕ್ಕೆ, ಅದನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಈಗ ನಾವು ಚಾಲೆಂಜಸ್ ಅಂತ ಬಂದಾಗ ಒಂದೇನಾಗುತ್ತೆ ಅಂದರೆ ಮೂಲಾಂಕ 5ರವರಿಗೆ ರೆಸ್ಟ್ಲೆಸ್ನೆಸ್ ಅಂದರೆ ವಿಶ್ರಾಂತಿ ಒಂದು ಸ್ವಲ್ಪ ಬೇಕಾಗುತ್ತೆ. ಯಾಕೆ ಅಂತಂದರೆ ಹೆಚ್ಚಿನ ಕೆಲಸದ ಒತ್ತಡ, ರೆಸ್ಪಾನ್ಸಿಬಿಲಿಟೀಸ್ 2025ಕ್ಕೆ ಕಂಪೇರ್ ಮಾಡಿದರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಫೋಕಸ್ ಆವಾಗ ಸ್ಕ್ಯಾಟರ್ ಆಗುತ್ತೆ, ಅಂದರೆ ಫೋಕಸನ್ನು ರೀಗ್ಯಾದರ್ ಮಾಡಿಕೊಂಡು ವರ್ಕ್ ಮಾಡಿದಾಗ ಮೂಲಾಂಕ 5ರವರಿಗೆ ಗೆಲುವು ಗ್ಯಾರಂಟಿ ಸಿಗುತ್ತೆ. ಇನ್ನು ಪ್ರೀತಿ ಅಂತ ಬಂದಾಗ ಒಂದು ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಬೇಕು. ಪ್ರೇಮಿಗಳಾಗಿರ್ಬೋದು, ದಂಪತಿಗಳಾಗಿರ್ಬೋದು, ಈ ವರ್ಷ ಒಂಚೂರು ಕಮ್ಯುನಿಕೇಷನ್ ಗ್ಯಾಪ್ ಆಗುವಂಥದ್ದಿರುತ್ತೆ. ಇದರಿಂದ ಗಂಡ ಹೆಂಡತಿ ಪ್ರೇಮಿಗಳಲ್ಲಿ ವಿರಸ, ಒಂಚೂರು ಬೆರುಕು ಮೂಡುವಂಥದ್ದಿರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಜಾಗೃತಿಯಾಗಿ. ಹಣಕಾಸು ಅಂತ ಬಂದಾಗ ನಿಮಗೆ ಹಣಕಾಸಿನ ಒಂದು ಮೂಲ ಮತ್ತು ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಬರುವಂಥ ಸಾಧ್ಯತೆ ಇದೆ. ಅದರ ಒಂದು ಪ್ರಮಾಣ ಹೇಗಿರುತ್ತೆ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ಇರುತ್ತೆ. ಇಮಿಡಿಯೇಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೇಗೆ ತಿಂಗಳುಗಳು ಕಳೀತಾ ಹೋಗುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್, ಅದೇ ರೀತಿ ಮೂಲಾಂಕ 5ರವರೆಗೆ
5ರ ಸಂಖ್ಯೆಯವರಿಗೆ ಹಣಕಾಸು ವೃದ್ಧಿಯಾಗ್ತಾ ಹೋಗುತ್ತೆ. ಇದರ ಬಗ್ಗೆ ಜಾಗೃತೆ ಇರಿ. ಇನ್ನು ನಿಮ್ಮ ಲಕ್ಕಿ ಕಲರ್ ಅಂತ ಬಂದಾಗ ಗ್ರೀನ್, ಹಸಿರು ಬಣ್ಣ ಈ ವರ್ಷ ನಿಮಗೆ ಆಗಿ ಬರುತ್ತೆ. ಬುಧವಾರ ಶುಭ, ನಂಬರ್ 5 ನಿಮಗಾಗತ್ತೆ. ವೇದಿಕ್ ರೆಮಿಡೀಸ್ ಅಂತ ನೋಡ್ಲಿಕ್ಕಾಗಿ ಮಹಾವಿಷ್ಣುವಿನ ಆರಾಧನೆ ಸೂಕ್ತ, ಅಮ್ಮ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣರ ಆರಾಧನೆ ಬಹಳ ಸೂಕ್ತ. ಓಂ ನಮೋ ಭಗವತೆ ವಾಸುದೇವಾಯ ಪ್ರತಿದಿನ ಬೆಳಗ್ಗೆ 108, ಸಾಯಂಕಾಲ 108 ಸಲ ಪಠಣೆ ಮಾಡಿದರೆ ನಿಮ್ಮನ್ನ ತಡೆದು ನಿಲ್ಲಿಸುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ಇನ್ನು ಹಸಿರು ಬಣ್ಣದ ಹುಲ್ಲು ಅಥವಾ ಹಸಿರು ಬಣ್ಣದ ತರಕಾರಿಗಳನ್ನು ಗೋಮಾತೆಗೆ ತಿನ್ನಿಸೋದ್ರಿಂದ ಬಹಳ ಶ್ರೇಷ್ಠ ಫಲಗಳು ಸಿಗುತ್ತೆ. ಇನ್ನು ಮೂಲಾಂಕ 5ರ ಸಂಖ್ಯೆಯವರಿಗೆ ಅಂದರೆ ಯಾವುದೇ ತಿಂಗಳಿನ 5, 14, 23ನೇ ತಾರೀಕಿಗೆ ಜನಿಸಿದವರಿಗೆ ಅತ್ಯಂತ ಶ್ರೇಷ್ಠವಾದ ಒಂದು ಪವರ್ಫುಲ್ ವಸ್ತು, ಪೂಜೆಯ ವಸ್ತು ಅಂತಂದರೆ ಈ ದೈವೀಯ ವಸ್ತು ಶ್ರೀಚಕ್ರ ಯಂತ್ರ. ಇದನ್ನು ನೀವೇನಾದರೂ ಈ ವರ್ಷ ತರಿಸಿ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮನ್ನು ಹಿಡಿದು ನಿಲ್ಲಿಸುವ ಧೈರ್ಯ ತಾಕತ್ತು ಯಾರಿಗೂ ಇರೋದಿಲ್ಲ. ಯಾಕೆ ಅಂದರೆ ಅಷ್ಟು ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ ನಿಮಗೆ ಹಣ ಬರುತ್ತೆ, ಶ್ರೀಮಂತಿಕೆ ಬರುತ್ತೆ, ಕೆಲಸ ಕಾರ್ಯ ಅದ್ಭುತವಾಗಿ ನಡೆಯುತ್ತೆ. ನೀವೇನಾದರೂ 2025ರಲ್ಲಿ ಕೆಲವೊಂದು ಅರ್ಧಮರ್ಧ ಕನಸುಗಳು ಉಳಿದಿದ್ದರೆ, ಕೆಲಸ ಆಗಿಲ್ಲ ಗುರುಗಳೇ, ಮದುವೆ ಸೆಟ್ ಆಗಿಲ್ಲ, ಅಥವಾ ದಂಪತಿಗಳಿದ್ದೀವಿ, ನಾವು ಸಂತಾನಕ್ಕೋಸ್ಕರ ಹಂಬಲಿಸ್ತಾ ಇದ್ದೀವಿ, ಅದು ಕೆಲಸ ಆಗಿಲ್ಲ, ಒಂದು ಸೈಟ್ ಕೊಂಡ್ಕೊಳ್ಬೇಕು, ಎಷ್ಟು ದಿನ ನಾವು ಬಾಡಿಗೆ ಮನೆಯಲ್ಲಿರೋದು, ಈ ರೀತಿಯಾದಂಥ ಅರ್ಧಕ್ಕೆ ಉಳಿದಂಥ ಕನಸುಗಳನ್ನು ನನಸು ಮಾಡ್ಕೋಬೇಕು ಅಂದರೆ ಈ ಯಾವುದೇ ತಿಂಗಳಿನ 5, 14, 23ರಂದು ಜನಿಸಿದವರು ತಪ್ಪದೇ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದಕ್ಕೆ ವಾಟ್ಸಪ್ ಮಾಡಿ, ನಮ್ಮ ತಂಡ ನಿಮಗೆ ಇಮ್ಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡುತ್ತೆ. ವೀಕ್ಷಕರೇ, ಮುಂದಿನ ಮೂಲಾಂಕವನ್ನು ನೋಡಲಿಕ್ಕಾಗಿ ಮೂಲಾಂಕ 6. ವೀಕ್ಷಕರೇ, ಯಾವುದೇ ತಿಂಗಳಿನ 6, 15 ಮತ್ತು 24ರಂದು ಜನಿಸಿದ ವ್ಯಕ್ತಿಗಳ ವರ್ಷ ಭವಿಷ್ಯವನ್ನು ನೋಡೋದಾದರೆ ಮೂಲಾಂಕ 6 ಬರುತ್ತೆ. ಈ ಮೂಲಾಂಕ 6ರವರೆಗೆ ಈ ಒಂದು ವರ್ಷದಲ್ಲಿ ಗೇನ್ ಯಾವ ವಿಷಯದಲ್ಲಿದೆ ನೋಡೋಣ. ಶುಭ ಅಂತಂದರೆ ಮದುವೆ ಸೆಟ್ ಆಗುತ್ತೆ. ಯಾರು ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ರಿ, ಮದುವೆ ಸೆಟ್ ಆಗಿರಲಿಲ್ಲ ಗುರುಗಳೇ, ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ, ನಮಗಿಷ್ಟ ಆಗುತ್ತೆ ಆದರೆ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗುತ್ತೆ ನಮಗಿಷ್ಟ ಆಗಲ್ಲ, ಯಾವುದೋ ಕಾರಣದಿಂದ ಮದುವೆ ಹಾಗೆ ಮುಂದೆ ಹೋಗ್ತಾ ಇದೆ, ಮಕ್ಕಳಿದ್ದಾರೆ, ಮದುವೆಗೆ ವಯಸ್ಸಿಗೆ ಬಂದವರು, ವಯಸ್ಸು ಮೀರ್ತಾ ಇದೆ, ಇಂಥದ್ದೆಲ್ಲ ಇದ್ದವರಿಗೆ, ಯಾರು ಮೂಲಾಂಕ 6ರವರಿದ್ದೀರಿ ಅವರಿಗೆ ಮದುವೆ ಸೆಟ್ ಆಗುತ್ತೆ ಈ ವರ್ಷ. ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಲಕ್ಸುರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹರಿದು ಬರುತ್ತೆ. ಅಂದರೆ ಲ್ಯಾವಿಶ್ ಆಗಿ ಲೈಫ್ ಲೀಡ್ ಮಾಡ್ತೀರಿ. ಒಳ್ಳೆ ಲಕ್ಸುರಿ ಕಾರ್ ತೊಗೊಳ್ಳೋದಾಗಲಿ, ಮನೆಗೆ ಐಷೋ ಆರಾಮಿ ವಸ್ತುಗಳನ್ನು ತರೋದಾಗಲಿ, ಸೋಫಾ, ಟಿ ವಿ, ಫ್ರಿಜ್ಜು, ಫ್ಯಾನು ಹಳೇದಿರುತ್ತಲ್ಲ ಅದನ್ನೆಲ್ಲ ರಿಪ್ಲೇಸ್ ಮಾಡಿಬಿಡೋಣ, ಒಳ್ಳೆ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಹೋಗೋಣ, ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಕ್ರಿಯೇಟಿವ್ ಸಕ್ಸಸ್, ಮಾಧ್ಯಮ, ಮನೋರಂಜನಾ, ಸಿನಿಮಾ, ಧಾರಾವಾಹಿ, ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ, ಇಲ್ಲಿ ಕ್ರಿಯೇಟಿವ್ ಆಗಿ ಯಾರು ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ ಇದ್ದೀರಿ, ಆ್ಯಂಕರ್ಸ್ ಇದ್ದೀರಿ, ನಟನಟಿಯರಿದ್ದೀರಿ, ಈ ಮೂಲಾಂಕ 6ರವರಿಗೆ ಭಾರಿ ಸಕ್ಸಸ್ ಸಿಗುತ್ತೆ 2026ರಲ್ಲಿ. ಬರೆದಿಟ್ಕೊಳ್ಳಿ. ಒಂದು ಚಾಲೆಂಜ್ ಏನಪ್ಪ ಅಂದರೆ, ಓವರ್ ಸ್ಪೆಂಡಿಂಗ್ ಮಾಡ್ತೀರಾ, ಅತಿಯಾದ ಖರ್ಚು ಸ್ವಲ್ಪ ಸಾಲಕ್ಕೆ ದಾರಿ ಮಾಡುತ್ತೆ. ಆಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ದುಃಖ, ನೋವು ಕೊಡುತ್ತೆ ಈ ವರ್ಷ ಮೂಲಾಂಕ 6ರವರಿಗೆ. ಆಮೇಲೆ ಪ್ರೀತಿ ಅಂತ ಬಂದಾಗ ದಾಂಪತ್ಯ ಪ್ರೇಮಿಗಳಿಗೆ ಶುಭ ಇದೆ. ಹಣ ಅಂತ ಬಂದಾಗ ಒಳ್ಳೆಯ ಹಣ ಬರುತ್ತೆ, ಲ್ಯಾವಿಶ್ ಆಗಿ ಖರ್ಚು ಮಾಡ್ತೀರಿ, ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಪಿಂಕ್, ವೈಟ್ ಶುಭ, ಶುಕ್ರವಾರ ಶುಭ, ನಂಬರ್ 6 ಶುಭ. ವೇದಿಕ್ ರೆಮಿಡೀಸ್ ಅಂತ ಬಂದಾಗ ಪ್ರತಿ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಮೂಲಾಂಕ 6ರವರು 2 ತುಪ್ಪದ ದೀಪ ಬೆಳಗಿಟ್ಟು ನಮಸ್ಕಾರ ಮಾಡಿ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ನೀವು ಮನಸ್ಸಲ್ಲಿ 108 ಬಾರಿ ಪಠಣೆ ಮಾಡ್ಕೊಳ್ಳಿ. ಇದರ ಜೊತೆಗೆ ಯಾರು ಮೂಲಾಂಕ 6 ಯಾವುದೇ ತಿಂಗಳಿನ 6, 15, 24ನೇ ದಿನಾಂಕದಂದು ಹುಟ್ಟಿದವರು ಈ ವರ್ಷ ತಪ್ಪದೇ ಪೂಜೆ ಮಾಡಬೇಕಾದಂಥ ವಸ್ತು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗುತ್ತೆ. ಇದನ್ನು ಹೋಮದಲ್ಲಿಟ್ಟು 365 ದಿವಸ ಲಕ್ಷ್ಮೀ ಕುಬೇರ ಯಾಗ ನಡೀತಾ ಇರುತ್ತೆ. ಆ ಒಂದು ಹೋಮದಲ್ಲಿಟ್ಟು ನಿಮ್ಮ ಮನೆಗೆ 30ರಿಂದ 40 ದಿವಸ ಆದಮೇಲೆ ಕಳಿಸ್ಕೊಡ್ತೀನಿ. 15ರಿಂದ 20 ಲಕ್ಷ ಸಿದ್ಧಿ ಜಪ ಆಗಿರುತ್ತೆ. 30ರಿಂದ 40 ದಿವಸಕ್ಕೆ ಬಂದ್ಬಿಡುತ್ತೆ. ಇಲ್ಲಿ ಈಗಲೇ ನೀವು ಇವತ್ತೇ ಬುಕ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ತಕ್ಷಣ ಪೂಜೆಗೆ ಇಡಿಸ್ತೀವಿ. 30 ದಿವಸ ಇಲ್ಲಿ ಹೋಮ ಆಗ್ತಾ ಇರುತ್ತೆ, ಪೂಜೆ ಆಗ್ತಾ ಇರುತ್ತೆ. ನಿಮ್ಮ ಲೈಫಲ್ಲಿ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಗಳು ಕಂಡು ಬರ್ತಾ ಇರುತ್ತೆ. ಎಷ್ಟೋ ಜನ ಶ್ರೀಚಕ್ರ ತರಿಸ್ಕೊಂಡು ಅಸಂಖ್ಯಾತ ಸಂಖ್ಯೆಯಲ್ಲಿ ಗೌರ್ಮೆಂಟ್ ಜಾಬು
ಸಿಕ್ಕಿದೆ ಗುರುಗಳೇ ಅಂತ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಸಂತಾನ ಪ್ರಾಪ್ತಿಯಾಗಿದೆ ಗುರುಗಳೇ, 10-12 ವರ್ಷ ಆಯಿತು, ಮಕ್ಕಳಿರಲಿಲ್ಲ, ಮಕ್ಕಳಾಯಿತು, ಮದುವೆ ಸೆಟ್ ಆಯಿತು, ಮನೆ ಕೊಂಡ್ಕೊಂಡ್ವಿ. ಸಾಕಷ್ಟು ಮಿರಾಕಲ್ಸ್ ಮಾಡ್ತಾ ಇದೆ ಶ್ರೀಚಕ್ರ ಯಂತ್ರ. ನಿಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೂ ಮರಿಬೇಡಿ ವೀಕ್ಷಕರೇ. ಮುಂದಿನ ಮೂಲಾಂಕವನ್ನು ನೋಡಲಿಕ್ಕಾಗಿ ಮೂಲಾಂಕ 7. ವೀಕ್ಷಕರೇ, ಮುಂದಿನ ಮೂಲಾಂಕ 7 ಅಂದರೆ ಯಾವುದೇ ತಿಂಗಳಿನ 7, 16 ಮತ್ತು 25 ಈ ದಿನಾಂಕಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಈ ವರ್ಷದ ಭವಿಷ್ಯ ನೋಡಲಿಕ್ಕಾಗಿ ಗೇನ್ಸ್ ಎಲ್ಲಿ ಬರುತ್ತೆ ನಿಮಗೆ ಅಂತಂದರೆ, ಯಾರು ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ, PhD, ಸ್ಕಾಲರ್ಸ್, ಸಂಶೋಧನಾ ಕ್ಷೇತ್ರ, ವಿಜ್ಞಾನಿಗಳು, ರಿಸರ್ಚ್ ಒಟ್ಟಲ್ಲಿ ಮೆಡಿಕಲ್ ರಿಸರ್ಚ್ ಇರ್ಬೋದು, ಸೈನ್ಸ್, ಈ ಕ್ಷೇತ್ರದಲ್ಲಿದ್ದರೆ ನಿಮಗೆ ಬಹಳ ಗೇನ್ಸ್ ಇರುತ್ತೆ ಅಂಥ ವ್ಯಕ್ತಿಗಳಿಗೆ. ಆಮೇಲೆ ಮೆಡಿಟೇಷನ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ವರ್ಷ ಎಸ್ಪೆಷಲಿ. ಅಂದರೆ ಇದರ ಅರ್ಥ ಏನು ಅಂದರೆ ಮೈಂಡ್ ಕೂಲಾಗಿ ಇಟ್ಕೊಳ್ಬೇಕು, ಪೀಸ್ಫುಲ್ಲಾಗಿ ಇಟ್ಕೋಬೇಕು. ಕಿರ್ಚಾಡೋದು, ಅರ್ಚಾಡೋದು, ಬೈಯೋದು, ಸಡನ್ ರಿಯಾಕ್ಟ್ ಮಾಡೋದು ಬೇಡ ಅಂತ ತೋರಿಸುತ್ತೆ ಮೂಲಾಂಕ 7. ಇಂಟ್ಯೂಷನ್ ಚೆನ್ನಾಗಿ ಬರುತ್ತೆ ಈ ವರ್ಷ, ಅದ್ರ ಬಗ್ಗೆ ಏನು 2 ಮಾತಿಲ್ಲ. ಬೇಡ ಇವತ್ತು ಹೋಗೋದು ಬೇಡ, ಏನೋ ಅವಘಡ ಆಗತ್ತೆ, ಅಪಘಾತ ಮೊದಲೇ ಬಂದ್ಬಿಡುತ್ತೆ ಇಂಟ್ಯೂಷನ್. ಅದನ್ನು ಸರಿಯಾಗಿ ಇಂಟ್ಯೂಷನ್ ಬಂದರೆ ಅದನ್ನು ಬಳಸ್ಕೊಳ್ಳಿ, ಅಪಾಯ ಅಪಘಾತಗಳಿಂದ ನಿಮ್ಮನ್ನು ಪಾರು ಮಾಡ್ಕೊಳ್ಳಿ. ಇನ್ನು ಚಾಲೆಂಜಸ್ ಅಂತ ಬಂದಾಗ ಒಂದು ಸ್ವಲ್ಪ ಲೋನ್ಲಿನೆಸ್ ಕಾಡುತ್ತೆ, ಅದೇ ರೀತಿ ಓವರ್ ಥಿಂಕಿಂಗ್ ಕಾಡುತ್ತೆ. ಅದರಿಂದ ನೀವು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದರಿಂದ ಹೇಗೆ ಹೊರಗಡೆ ಬರಬೇಕು, ಯಾವ ಥರ ಸೆಟ್ರೇಟ್ ಮಾಡ್ಕೋಬೇಕು, ಸಾರ್ಟ್ ಔಟ್ ಮಾಡ್ಕೋಬೇಕು ಅಂಥೇಳಿ. ಇನ್ನು ಪ್ರೀತಿ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಆನೆಸ್ಟಿ ಬೇಕು. ಪ್ರೇಮಿಗಳು ಮತ್ತು ದಂಪತಿಗಳಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು, ಆನೆಸ್ಟ್ ಆಗಿರಬೇಕು. ಇಲ್ಲಾಂದರೆ ಕಿರಿಕಿರಿ ಬಿರುಕು ಜಾಸ್ತಿ ಆಗುತ್ತೆ. ಮತ್ತು ಹಣಕಾಸು ಅಂತ ಬಂದಾಗ ಸ್ಟೇಬಲ್ ಆಗಿರುತ್ತೆ. ಮೂಲಾಂಕ 7ರವರಿಗೆ ಬಹಳ ಚೆನ್ನಾಗಿ ಬರುತ್ತೆ. ಬಟ್ ರಿಸ್ಕಿ ಇನ್ವೆಸ್ಟ್ಮೆಂಟ್ ಬೇಡ, ಆದರೆ ಕೈ ಸುಟ್ಕೋತೀರಾ, ಜೇಬು ಸುಟ್ಕೋತೀರಾ, ಇದರಲ್ಲಿ 2 ಮಾತಿಲ್ಲ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ವೈಲೆಟ್ ಮತ್ತು ಇಂಡಿಗೋ ಬಣ್ಣ ಶುಭ. ಸೋಮವಾರ ಶುಭ ಇರುತ್ತೆ, ವರ್ಷ ಪೂರ್ತಿ ಬರುವಂಥ ಸೋಮವಾರಗಳು ಲಕ್ಕಿ. ನಂಬರ್ 7 ಶುಭ. ವೇದಿಕ್ ರೆಮಿಡಿ ಅಂತ ಬಂದಾಗ ಪರಮೇಶ್ವರನ ಪೂಜೆ ಪ್ರತಿ ಸೋಮವಾರ ಶಿವಾಲಯ, ಈಶ್ವರ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಅರ್ಧ ಲೀಟ್ರ್ ಹಾಲು ಕೊಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಪಠಣೆ ಮಾಡಿ ಬನ್ನಿ 108 ಸಲ ಹೇಳಿ ನೋಡಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಇದರ ಜೊತೆಗೆ ಮೂಲಾಂಕ 7ರವರಿಗೆ ಒಂದು ಪವರ್ಫುಲ್ ವಸ್ತು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತಪ್ಪದೇ ಮನೆಗೆ ತರಿಸ್ಕೊಳ್ಳಿ. ವರ್ಷದ 365 ದಿವಸ ನಮ್ಮ ಜೀತ್ ಮೀಡಿಯಾದಲ್ಲಿ ಮಹಾಲಕ್ಷ್ಮಿ ಕುಬೇರ ಯಾಗ ನಡೆಯುತ್ತೆ. ಅದರಲ್ಲಿಟ್ಟು ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಈ ಕಡೆ 30 ದಿವಸ ನಿಮ್ಮ ಹೆಸರಲ್ಲಿ ಸಿದ್ಧಿ ಪೂಜೆಗೆ ಇಡಿಸಿರ್ತೀನಿ. ಆಲ್ರೆಡಿ ನಿಮ್ಮ ಜೀವನದಲ್ಲಿ 30 ದಿವಸ ಇದು ಮನೆಗೆ ಬರೋಷ್ಟರಲ್ಲೇ ನಿಮ್ಮ ಜೀವನದಲ್ಲಿ ಇನ್ಕ್ರಿಮೆಂಟು, ಪ್ರಮೋಷನ್ನು, ಏಳಿಗೆ, ಹಣಕಾಸು ಮತ್ತೊಂದು ಬರೋದಕ್ಕೆ ಶುರು ಆಗಿರುತ್ತೆ. ಇನ್ನು ಇದು ಮನೆಗೆ ಬಂದರೆ ಸಾಕು, ಆಹಾ ಅದೆಂಥ ಪ್ರಮಾಣದಲ್ಲಿ ಹಣ ಬರುತ್ತೆ, ಅದೆಂಥ ಪ್ರಮಾಣದಲ್ಲಿ ಒಳ್ಳೆಯದಾಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಎಲ್ಲವೂ ಶುಭ. ಕೇಳಿದ್ದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ. ಇದನ್ನು ತರಿಸಿ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಮಾತ್ರ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ಇನ್ನು ಮುಂದಿನ ಮೂಲಾಂಕವನ್ನು ನೋಡಲಿಕ್ಕಾಗಿ ವೀಕ್ಷಕರೇ ಮೂಲಾಂಕ 8. ವೀಕ್ಷಕರೇ ಮುಂದಿನ ಮೂಲಾಂಕವನ್ನು ನೋಡಲಿಕ್ಕಾಗಿ ಮೂಲಾಂಕ 8. ಯಾವುದೇ ತಿಂಗಳಿನ 8, 17 ಮತ್ತು 26 ಈ ದಿನಾಂಕಗಳಲ್ಲಿ ಜನಿಸಿದವರ ಭವಿಷ್ಯ ನೋಡಲಿಕ್ಕಾಗಿ ಈ ವರ್ಷ ನಿಮಗೆ ಕಠಿಣ ಪರೀಕ್ಷೆಗಳು ಬರುತ್ತೆ ಮತ್ತು ಅದೇ ರೀತಿ ರಿವಾರ್ಡ್ಗಳು ಕೂಡ ಇರುತ್ತೆ. ಒಂದು ರೀತಿಯಾದಂತಹ 50-50 ಸಿಹಿ ಕಹಿ ಎರಡೂ ಕೂಡಿದಂತಹ ವರ್ಷ ಅಂತ ಹೇಳಬೇಕು. ನೋಡಿ, ಮೊದಲಿಗೆ ಅಗ್ನಿ ಪರೀಕ್ಷೆ ಮಾಡುತ್ತೆ ವರ್ಷ, ನಿಮ್ಮನ್ನ ಪರೀಕ್ಷೆ ಮಾಡಿಬಿಡುತ್ತೆ ಒಂದು ರೀತಿ, ಆಮೇಲೆ ರಿವಾರ್ಡ್ ಕೊಡುತ್ತೆ. ಸೊ ಎರಡಕ್ಕೂ ರೆಡಿ ಇರಬೇಕು. ಪರೀಕ್ಷೆ ಬಂತ ಎದುರಿಸ್ಬೇಕು, ರಿವಾರ್ಡ್ ಬಂತ ಖುಷಿ ಪಡೋದಕ್ಕೂ ರೆಡಿ ಇರಬೇಕು ಆ ವರ್ಷ. ಇನ್ನು ನಿಮಗೆ ಮೂಲಾಂಕ 8 ವಿಶೇಷವಾಗಿ ಯಾರಾದರೂ ಈ ಸಂಚಿಕೆಯನ್ನು ನೋಡುವಂತಹ ರಾಜಕಾರಣಿಗಳಿದ್ದರೆ ಖುಷಿಪಡಿ, ಈಗಲೇ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮೂಲಾಂಕ 8 ಅಂದರೆ ಯಾವುದೇ ತಿಂಗಳಿನ 8, 17, 26ರಲ್ಲಿ ಜನಿಸಿದ ರಾಜಕಾರಣಿಗಳೇನಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಿಮಗೆ ದೊಡ್ಡ ಪ್ರಮಾಣದ ಹುದ್ದೆ ಸಿಗುತ್ತೆ ಅನ್ನುವ ಶುಭ ಸಮಾಚಾರ. ಇನ್ನು ಯಾರಾದರೂ ಪ್ರೈವೇಟ್ ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಈ ಮೂಲಾಂಕ 8ರವರು ಅಂದರೆ ನಿಮಗೆ ಹೆಚ್ಚಿನ ಪದೋನ್ನತಿ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಕ್ಕಿಲ್ಲ. ಅಷ್ಟು ದೊಡ್ಡ ಪೋಸ್ಟ್ ಸಿಗುತ್ತೆ ನಿಮಗೆ, ಅಷ್ಟು ಮಟ್ಟದಲ್ಲಿ ಪೇಮೆಂಟ್ ಹೈಕ್ ಆಗುತ್ತೆ, ಬರೆದಿಟ್ಕೊಳ್ಳಿ, ಶುಭ. ಇನ್ನು ಹಣಕಾಸು ಈ ವರ್ಷ ನಿಮಗೆ
ತುಂಬ ಎಫರ್ಟ್ ಹಾಕಿ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಸೂರ್ಯನ ವರ್ಷ ಜೊತೆಗೆ ಶನಿ ಭಗವಾನರ ಪರೀಕ್ಷೆ ಬೇರೆ ಮಾಡ್ತಾರೆ. ಹಾಗಾಗಿ ಎರಡನ್ನೂ ಕೂಡ ನಿಭಾಯಿಸಬೇಕಾಗತ್ತೆ. ಏನೋ ಹೇಳ್ತಾರೆ ನೋಡಿ, ಸಕ್ಸಸ್ ಅನ್ನೋದು ಸುಮ್ಮನೆ ಬರಲ್ಲ, ಭಯಂಕರ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಅಂತಹ ವರ್ಷ ಇದು ನಿಮಗೆ. ಚಾಲೆಂಜಸ್ ಅಂದರೆ ಕೆಲಸಗಳಲ್ಲಿ ಡಿಲೇಸ್ ಇರುತ್ತೆ, ಮತ್ತು ಎಮೋಷ್ನಲ್ ತುಂಬ ಹೆವಿ ಎಮೋಷ್ನಲ್ ಆಗ್ಬಿಡ್ತೀರಾ ಈ ವರ್ಷ. ಅದನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಪ್ರೀತಿ ಅಂತ ಬಂದಾಗ ಲಾಯಲ್ ಆಗಿರಬೇಕು ನಿಮ್ಮ ಸಂಗಾತಿಗೆ. ಹಣಕಾಸು ಒಂದು ಜೂನ್ ಜುಲೈ ನಂತರ ಪ್ರಗತಿ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಲಕ್ಕಿ ಅಂತ ಬಂದಾಗ ನೆವಿ ಬ್ಲೂ, ಕಪ್ಪು ಬಣ್ಣ ಶುಭ, ಶನಿವಾರ ಶುಭ, ನಂಬರ್ 8 ಶುಭ. ವೇದಿಕ್ ರೆಮಿಡಿ ಅಂತ ಬಂದಾಗ ನಿಮಗೆ ಒಂದು ನೋಡಿ, ಈ ಬ್ಲ್ಯಾಂಕೆಟ್ಸ್ ಅಂತ ಸಿಗುತ್ತೆ, ಕಂಬಳಿ ಅಂತ ಹೇಳ್ತೀವಿ. ಬ್ಲ್ಯಾಂಕೆಟ್ ಸ್ವಲ್ಪ ದಪ್ಪ ಇರುತ್ತೆ, ಅಂದರೆ ಚಳಿಯಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅದು ಬ್ಲ್ಯಾಂಕೆಟ್ ಹಾಕೋತೀವಲ್ಲ ಅದು. ಅವುಗಳನ್ನು ಅನಾಥಾಶ್ರಮದಲ್ಲಿ ತಿಂಗಳಿಗೊಂದ್ಸಲ ಅಥವಾ 2 ತಿಂಗಳಿಗೊಂದ್ಸಲ ದಾನ ಮಾಡುವಂಥದ್ದು. ಹಾಗೆ ಮಂಗಳವಾರ ಶನಿವಾರ, ಪ್ರತಿ ಮಂಗಳವಾರ ಶನಿವಾರ ವರ್ಷ ಪರ್ಯಂತ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಂಜನೇಯನ ಪಾದಕ್ಕೆ ಎಡಗಾಲಿಗೆ ಸಿಂಧೂರದ ಪುಡಿಯನ್ನು ಅದನ್ನು ಹಾಕಿಸಿ ಅದರಲ್ಲಿ ಸ್ವಲ್ಪ ಅರ್ಧ ಇಸ್ಕೊಂಡು ಪ್ರತಿದಿನ ಹಣೆಗಿಟ್ಕೊಂಡು ಹೋಗೋದ್ರಿಂದ ಶುಭ. ಈ 8 ಮೂಲಾಂಕದವರಿಗೆ ಅದರ ಜೊತೆಗೆ ಈ ವರ್ಷದ ನೆಗೆಟಿವಿಟಿ, ಆಮೇಲೆ ತುಂಬ ನೀವು ಇನ್ನೊಬ್ಬರನ್ನ ಹರ್ಟ್ ಮಾಡಬಾರ್ದು. ಈ ವರ್ಷ ಹರ್ಟ್ ಮಾಡೋದ್ರಿಂದ ನೆಗೆಟಿವಿಟಿ ಜಾಸ್ತಿ ಬರುತ್ತೆ. ಹಣಕಾಸು ಸ್ವಲ್ಪ ಡಿಲೇ ಆಗುತ್ತೆ, ಕೆಲಸಗಳು ಡಿಲೇ ಆಗುತ್ತೆ. ಇವನ್ನೆಲ್ಲವನ್ನು ಮೀರಿ ನಿಲ್ಲಬೇಕು ಅಂತಂದರೆ ಈ ಮೂಲಾಂಕಕ್ಕೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ನಿಮಗೂ ಮತ್ತು ಮನೆಯ ಸದಸ್ಯರಿಗೆ, ಮನೆಗೆ. ಯಾಕೆ ಅಂತಂದರೆ ವರ್ಷದ 365 ದಿವಸ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಲಕ್ಷ್ಮೀ ಕುಬೇರ ಯಾಗ ನಡೀತಾ ಇರುತ್ತೆ. ಅದರಲ್ಲಿ 30 ದಿವಸ ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು ಕಳಿಸ್ಕೊಡ್ತೀನಿ. ಇಲ್ಲಿ ಪೂಜೆಗಿಟ್ಟಿರ್ತೀವಿ, ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗೋದಕ್ಕೆ, ನಿಮ್ಗೆ ಒಳ್ಳೆಯದಾಗೋದಕ್ಕೆ ಶುರುವಾಗುತ್ತೆ. ಅಪಾರ ಪ್ರಮಾಣದಲ್ಲಿ ಈ 8 ಮೂಲಾಂಕದವರಿಗೆ ಹಣ ಎಳೆದುಕೊಡುತ್ತೆ ಈ ಶ್ರೀಚಕ್ರ ಯಂತ್ರ. ಸೋಲಿನಿಂದ ಗೆಲುವಿನ ಕಡೆ ಪರಿವರ್ತನೆ ಮಾಡಿ ಕರ್ಕೊಂಬರುತ್ತೆ. ಇದನ್ನು ತರಿಸಿ ಮುಂದಿನ ವರ್ಷ ಮತ್ತೆ ನಾನು ಮೂಲಾಂಕದವರಿಗೆ ಎಪಿಸೋಡ್ ಮಾಡ್ತೀನಿ. ನೀವು ನೆಕ್ಸ್ಟ್ ಇಯರ್ ಕಮೆಂಟ್ ಮಾಡ್ತೀರಾ, ಗುರುಗಳೇ ನೀವು ಭಾಳ ಒಳ್ಳೆಯ ಸಜೆಷನ್ ಕೊಟ್ರಿ, ಶ್ರೀಚಕ್ರ ಯಂತ್ರ ತರಿಸದೆ ಹೋಗಿದ್ರೆ ಬಹಳ ನಾವು ನೆಗೆಟಿವ್ ಅನುಭವಿಸ್ತಿದ್ವಿ, ನಮಗೆ ಭಾಳ ಒಳ್ಳೆಯದಾಗಿದೆ ಅಂತ ಕಮೆಂಟ್ ಮಾಡಲೇಬೇಕು. ಮಾಡೇ ಮಾಡ್ತೀರಾ. ತರಿಸೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ವೀಕ್ಷಕರೇ. ಇನ್ನು ಮುಂದಿನ ಮತ್ತು ಕೊನೆಯ ಮೂಲಾಂಕವನ್ನು ನೋಡಲಿಕ್ಕಾಗಿ ನಂಬರ್ 9 ಅಂದರೆ ಮೂಲಾಂಕ 9. ವೀಕ್ಷಕರೇ, ಕೊನೆಯ ಮೂಲಾಂಕವನ್ನು ನೋಡಲಿಕ್ಕಾಗಿ 9 ಅಂದರೆ ಯಾವುದೇ ತಿಂಗಳಿನ 9ನೆಯ ತಾರೀಕು, 18ನೆಯ ತಾರೀಕು ಮತ್ತು 27ನೆಯ ತಾರೀಕು ಹುಟ್ಟಿದಂಥ ವ್ಯಕ್ತಿಗಳಿಗೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ. ಗೇನ್ಸ್ ನಿಮಗೆ ಎಲ್ಲಿ ಬರುತ್ತೆ ಅಂತಂದರೆ ಈ ವರ್ಷ ನಿಮಗೆ ಬಹಳ ಫೋರ್ಸ್ ಬರುತ್ತೆ, ಹುಮ್ಮಸ್ಸು ಬರುತ್ತೆ ಕೆಲಸ ಮಾಡೋದಕ್ಕೆ. ಇಲ್ಲ, ಈ ವರ್ಷ ನಾನು ಹಗಲು ರಾತ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀನಿ, ನಾನು ಹಣ ಗಳಿಸ್ತೀನಿ, ಖ್ಯಾತಿ, ಯಶಸ್ಸು, ಸಂಪತ್ತು ನನಗೇನು ಬೇಕೋ ನಾನು ತಗೋತೀನಿ, ರಾಯಲ್ ಆಗಿ ಲೈಫ್ ಲೀಡ್ ಮಾಡ್ತೀನಿ ಅನ್ನೋ ಹುಮ್ಮಸ್ಸು ಬಂದುಬಿಡುತ್ತೆ. ಜನವರಿ 1 ಬರ್ತಿದ್ದಂಗೆ ಅದು ಸಕ್ಸಸ್. ಇಲ್ಲಿ ನಿಮಗೆ ಜಯವೋ ಜಯ. ಮೂಲಾಂಕ 9, ಯಾವುದೇ ತಿಂಗಳಿನ 9, 18, 27ರಂದು ಜನಿಸಿದ್ದರೆ 2026 ಭಯಂಕರ ಯಶಸ್ಸು ಕೊಡುತ್ತೆ. ನಿಮಗೆ ಕರಿಯರ್ ರೈಸ್ ಆಗುತ್ತೆ, ವೃತ್ತಿ, ವ್ಯಾಪಾರ, ಇನ್ಕ್ರಿಮೆಂಟು, ಪ್ರಮೋಷನ್ನು, ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಆಗಿ ಬರುತ್ತೆ. ಆದರೆ ಒಂದು ನೀವು ಅವಾಯ್ಡ್ ಮಾಡ್ಕೋಬೇಕಾಗಿರೋದಂದರೆ ಸಿಟ್ಟನ್ನು, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಈ ವರ್ಷ. ಅದು ನಿಮ್ಮನ್ನು ಗೆಲ್ಲಿಸುತ್ತೆ. ಅದೇ ರೀತಿ ಇಮಿಡಿಯೇಟ್ ಸಡನ್ ಡಿಸಿಷನ್ ತಗೋಬೇಡಿ. ದಾಂಪತ್ಯ ಅಂತ ಬಂದಾಗ ಡಾಮಿನೇಷನ್ ಮಾಡಬೇಡಿ. ಡಾಮಿನೇಷನ್ ಸಂಬಂಧದಲ್ಲಿ ಬಿರುಕು ತರುತ್ತೆ. ಹಣಕಾಸು ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಡಿಸಿಪ್ಲಿನ್ ಆಗಿರಬೇಕು. ಓವರ್ ಖರ್ಚು ಮಾಡಬಾರ್ದು, ಓವರ್ ಸ್ಪೆಂಡಿಂಗ್ ಮಾಡಬಾರ್ದು. ಕಲರ್ ಅಂತ ಬಂದಾಗ ರೆಡ್ ಕಲರ್ ಶುಭ, ಮಂಗಳವಾರ ಶುಭ, ನಂಬರ್ 9 ಶುಭ. ವೇದಿಕ್ ರೆಮಿಡೀಸ್ ಅಂತ ಬಂದಾಗ ನೀವು ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಣೆ ಮಾಡಿ ಅಥವಾ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನಾದರೂ ಕೇಳ್ಬೋದು. ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಲ್ಲಿಗೆ ಎಣ್ಣೆಯನ್ನು ದಾನ ಮಾಡಬೇಕು. ಸ್ವಲ್ಪ ಸ್ವಲ್ಪ ಮಲ್ಲಿಗೆ ಎಣ್ಣೆ ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇಷ್ಟೇ ಚಿಕ್ಕ ಬಾಟ್ಲ್ ಇರುತ್ತೆ. ತಿಂಗಳಲ್ಲಿ ಯಾವುದಾದ್ರೂ ಒಂದು ಶನಿವಾರ ಮಂಗಳವಾರ ಹೋಗ್ಬಿಟ್ಟು ಮಲ್ಲಿಗೆ ಎಣ್ಣೆಯನ್ನು ಆಂಜನೇಯನ ದೇವಸ್ಥಾನಕ್ಕೆ ದೀಪಕ್ಕೆ ಹಾಕೊಳ್ಳಿ ಅಂತ ದಾನ ಮಾಡಿ ಬಂದರೆ ಬಹಳ ಶುಭ. ಇನ್ನೂ ಒಂದು ಪವರ್ಫುಲ್ ವಸ್ತುವನ್ನು ತೋರಿಸ್ತೀನಿ. ಈ ಮೂಲಾಂಕ 9ರವರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ, ನಿಮಗೆ ಅದ್ಭುತವಾದಂಥ ಗೆಲುವು ಸಿಗುತ್ತೆ. ಅದು ಯಾವ ಪರಿ ಹಣವನ್ನು ಎಳೆಯುತ್ತೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ, ಯಾವ ಪರಿ ಸಕ್ಸಸ್ ಕೊಡುತ್ತೆ ಅಂತಂದರೆ, ನೀವು ಯಾವ ಕೆಲಸ ಇದಕ್ಕೆ ಕೇಳ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಇಮ್ಮಿಡಿಯೇಟ್ಲಿ ಸಕ್ಸಸ್ ಮಾಡಿಕೊಡುತ್ತೆ. ಮದುವೆ ಸೆಟ್ ಮಾಡಿಸುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಸೋಲಿನಿಂದ ಕಂಗೆಟ್ಟಿದ್ರೆ ಗೆಲುವಿನ ಕಡೆ ತೊಗೊಂಬರುತ್ತೆ, ಅರ್ಧಕ್ಕೆ ಕೆಲಸ ನಿಂತಿದ್ರೆ ಪೂರ್ತಿ ಮಾಡಿಸ್ಕೊಡುತ್ತೆ. ವಾಹನ ಬೇಕಾ, ಮನೆ ಸಂಪತ್ತು ಬೇಕಾ, ಸೌಭಾಗ್ಯ ಬೇಕಾ, ಎಲ್ಲ
ಇದು ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ವರ್ಷ ಪರ್ಯಂತ 365 ದಿವಸ ನಾವು ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇರ್ತೀವಿ. ಅದರಲ್ಲಿಟ್ಟು ಪೂಜೆಗೆ ಹೋಮಕ್ಕಿಟ್ಟು ಮನೆಗೆ ಕಳಿಸ್ಕೊಡ್ತೀನಿ. ಇಲ್ಲಿ ಹೋಮಕ್ಕೆ 30 ದಿವಸ ನಿಮ್ಮ ಹೆಸರಲ್ಲಿ ಇಡಿಸಿರ್ತೀನಿ. ಅಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಶುರು ಆಗುತ್ತೆ ಇಮಿಡಿಯೇಟ್ಲಿ. ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ವಿಭಿನ್ನವಾದಂಥ ಈ ಸಂಚಿಕೆ ಮೂಲಾಂಕ 1ರಿಂದ 9ರವರೆಗೆ ಪ್ರೆಸೆಂಟ್ ಮಾಡಿದ್ದೀನಿ. ಈ ಸಂಚಿಕೆ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಚಿಕೆಯನ್ನು ಎಲ್ಲರೊಂದಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಮುಂದಿನ ವಿಶೇಷವಾದಂಥ ವಿಭಿನ್ನ ಸರಳ ವಿರಳ ಮಹಾವಾಸ್ತು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.